ನಿನ್ನೆವರೆಗೆ 5ನೇ ಅಧ್ಯಾಯದ 9ನೇ ಶ್ಲೋಕ ತನಕನೇ ಇನ್ನೂ ಇದು ಮಾಡ್ತಾ ಇದ್ದೀವಿ. ನಿನ್ನೆ ಎಲ್ಲ ಫುಲ್ಲು ಸತ್ ಚಿತ್ ಆನಂದದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಂಡ್ವಿ. ಸತ್ ಚಿತ್ ಆನಂದ ಆತ್ಮನ ರೂಪ, ಪರಮಾತ್ಮನ ರೂಪ. ಸತ್ ಚಿತ್ ಆನಂದದ ಬಗ್ಗೆ ಹೇಳಬೇಕಾದ್ರೆ ಭಗವಂತ 3 ಪದಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳ್ತಾನೆ. ಏನಪ್ಪ ಅಂದರೆ, ನಮ್ಮ ಈ ಸನಾತನವಾದ ಧರ್ಮದ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಈ ಸತ್ ಚಿತ್ ಆನಂದದ ರೂಪವನ್ನು ಆತ್ಮನಿಗೆ, ಪರಮಾತ್ಮನಿಗೆ ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ. ಏನಪ್ಪ ಅಂತಂದರೆ, ಸತ್ ಚಿತ್ ಆನಂದ ಇವು 3 ಅನುಭವನೂ ಯಾರಿಗೂ ಅಷ್ಟು ಸುಲಭವಾಗಿ ಆಗಿರೋದಿಲ್ಲ. ಆದರೂ ಆನಂದದ್ದು ಎಲ್ಲರಿಗೂ ಒಂದಲ್ಲ ಒಂದು ಕ್ಷಣದಲ್ಲಿ ಜೀವಮಾನದಲ್ಲಿ ಬಂದಿರುತ್ತೆ. ಅದು ಆನಂದದ ಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಒಂದು ಲೌಕಿಕ ಉದಾಹರಣೆಯನ್ನು ಕೊಡೋದ್ರ ಮೂಲಕವಾಗಿ ತಿಳ್ಕೊಳ್ಬೋದು ಆನಂದದ ಅವಸ್ಥೆ ಹೇಗಿರುತ್ತೆ ಅನ್ನೋದಕ್ಕೆ. ಹಿಂದೆನೇ ಹೇಳಿದ್ದೆ ನಾನು, ಸುಖ ಅನ್ನೋದು ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು, ಸಂತೋಷ ಅನ್ನೋದು ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟಿದ್ದು, ಆನಂದ ಅನ್ನೋದು ಆತ್ಮನಿಗೆ ಸಂಬಂಧಪಟ್ಟಿದ್ದು ಅಂತ ಹಿಂದೆನೇ ಹೇಳಿದ್ದು. ಆ ಆನಂದದ ಅನುಭವ ಲೌಕಿಕ ಉದಾಹರಣೆ ಮೂಲಕ ತಿಳ್ಕೊಳ್ಳೋದಾದರೆ, ಡೀಪ್ ಸ್ಲೀಪಿಗೆ ಎಲ್ಲರೂ ಹೋಗ್ತೀವಿ. ಡೀಪ್ ಸ್ಲೀಪ್ಗೆ ಹೋದಾಗ ಮನಸ್ಸು, ಬುದ್ಧಿ, ಪ್ರಜ್ಞೆ ಯಾವುದು ಕೆಲಸ ಮಾಡೋದಲ್ಲ, ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟಿರುತ್ತೆ. ಎಲ್ಲವನ್ನು ದಾಟಿ ಹೋಗಿರ್ತೀವಿ. ನಾವು ಆತ್ಮನ ಆವರಣದಲ್ಲಿರ್ತೀವಿ. ಎಲ್ಲಿ ತನಕ ಡೀಪ್ ಸ್ಲೀಪಲ್ಲಿ ಇರ್ತೀವೋ ಅಲ್ಲಿ ತನಕ ನಾವು, ನಾನು ಅನ್ನೋ ಭಾವವೂ ನಮಗೆ ಗೊತ್ತಾಗೋದಿಲ್ಲ, ನಾನಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿದ್ದ ಹೊರಗೆ ಬಂದ ತಕ್ಷಣವೇ ಓಹ್ ತುಂಬ ಚೆನ್ನಾಗಿತ್ತು, ತುಂಬ ಡೀಪ್ ಸ್ಲೀಪು, ತುಂಬ ಚೆನ್ನಾಗಿತ್ತು, ಏನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ಅಂತ ಹೇಳ್ತೀವಿ. ಏನೂ ಗೊತ್ತಿಲ್ಲ, ಹೌದು. ಯಾಕೆಂದರೆ ಬುದ್ಧಿನೂ ಕೆಲಸ ಮಾಡ್ತಿರಲಿಲ್ಲ, ಅಹಮ್ಮು ಕೆಲಸ ಮಾಡ್ತಿರಲಿಲ್ಲ, ಪ್ರಶಾಂತ ಸ್ಥಿತಿಲಿತ್ತು. ಹಾಗಾದರೆ ಏನೂ ಗೊತ್ತಿಲ್ಲ ಅನ್ನೋ ಮಾತ್ರಕ್ಕೆ ಏನೂ ಇರಲಿಲ್ವೇ? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅನ್ನೋದು ಮಾತ್ರ ಗೊತ್ತು, ತುಂಬ ಚೆನ್ನಾಗಿತ್ತು. ಅದು ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ, ತುಂಬ ತುಂಬ ಚೆನ್ನಾಗಿತ್ತು. ಆ ಥರ ಡೀಪ್ ಸ್ಲೀಪ್ ಬೇಕು ಬೇಕು ಅನ್ನಿಸ್ತಿರುತ್ತೆ. ಡ್ರೀಮ್ ಬರಬಾರ್ದು ಅನಿಸುತ್ತೆ, ಸ್ಲೀಪ್ ಕಂಟಿನ್ಯೂಯಸ್ ಆಗಿರಬೇಕು ಅನಿಸುತ್ತೆ, ಇನ್ನೂ ಒಂದು ಸ್ವಲ್ಪ ಹೊತ್ತು ಡೀಪ್ ಸ್ಲೀಪೇ ಇದ್ರೆ ಬೇಕು ಅನಿಸುತ್ತೆ. ಆ ಬೇಕು ಅನಿಸುತ್ತೆ, ತುಂಬ ಚೆನ್ನಾಗಿತ್ತು, ಹೇಳೋಕ್ಕೆ ಪದಗಳು ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಅದೇ ಆನಂದದ ರೂಪ. ಆ ಆನಂದದ ರೂಪವೇ ಒಂದು ಲೌಕಿಕ ಉದಾಹರಣೆಯಲ್ಲಿ ತಿಳ್ಕೊಂಡೆ. ಆದರೆ ಏನಪ್ಪ ಅಂತಂದರೆ, ಸ್ಲೀಪು, ಡೀಪ್ ಸ್ಲೀಪಿಗೆ ಹೋಗ್ತೀವಲ್ಲ, ಅದು ಇನ್ವಾಲಂಟ್ರಿ ಪ್ರೋಸೆಸ್, ನ್ಯಾಚುರಲ್ ಪ್ರೋಸೆಸ್. ಸೊ ಅದರಿಂದ ಇನ್ವಾಲಂಟ್ರಿ ಆಗಿದ್ದರಿಂದ, ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಇಂದ್ರಿಯಗಳು ದಣದಿರುತ್ತೆ, ಅದನ್ನು ಒಳಕ್ಕೆ ತಳ್ಳುತ್ತೆ ನೇಚರು. ಕಣ್ಣು ಮುಚ್ಕೊಳ್ಳುತ್ತೆ, ಆವಾಗ ಇಂದ್ರಿಯಗಳು ಡೀಲಿಂಕ್ ಆಗುತ್ತೆ, ಮನಸ್ಸು ಹೋಗುತ್ತೆ, ಮನಸ್ಸು ಬುದ್ಧಿ ಒಳಗೆ ಹೋಗುತ್ತೆ, ಬುದ್ಧಿ ಪ್ರಜ್ಞೆ ಒಳಗೆ ಹೋಗುತ್ತೆ, ಕೂತ್ಕೊಂಡ್ಬಿಡುತ್ತೆ ಆವರಣದಲ್ಲಿ, ಆತ್ಮನ ಆವರಣದಲ್ಲಿ. ಇದು ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಹಾಗಾದಾಗ ಆನಂದದ ಅವಸ್ಥೆ ನಮಗೆ ಗೊತ್ತಾಗುತ್ತೆ. ಆದರೆ ಇದು ಇನ್ವಾಲಂಟ್ರಿಯಾಗಿ ಆಗ್ತಿರೋದ್ರಿಂದ, ಪ್ರಕೃತಿ ತಳ್ಳಿ ನಮ್ಮನ್ನು ನಿದ್ರೆಗೆ ಕಳಿಸ್ತಾ ಇರೋದ್ರಿಂದ, ಇದನ್ನು ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಬೋದೇ ಹೊರತು ಪೂರ್ಣವಾಗಿ ಅದೇ ಪ್ರಾಸೆಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅನುಭವ ಮಾತ್ರ ಆನಂದದ ಅನುಭವವೇ ಆಗುತ್ತೆ. ಆದರೆ ಧ್ಯಾನ ಮಾಡಿದಾಗ
ಮೆಡಿಟೇಷನ್ ಅಂತ ಹೇಳ್ತಾರಲ್ಲ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ನು, ಪತಂಜಲಿ ಯೋಗ ಸೂತ್ರದ ಪ್ರಕಾರ ಶಮದಮಾದಿ ನಿಧಿಧ್ಯಾಸನ ಎಲ್ಲ ಹೇಳ್ತಾರಲ್ಲ, ಅದ್ರ ಪ್ರಕಾರ ಮಾಡಿದಾಗ ಆತ್ಮನ ಆವರಣಕ್ಕೆ ಹೋಗ್ತೀವಿ, ಆತ್ಮನ ದರ್ಶನವಾಗುತ್ತೆ. ಅಲ್ಲಿ ಯಾವಾಗಲೂ ಆನಂದ ಅನ್ನೋದೇ ನಮಗೆ ಅನುಭವವಾಗುತ್ತೆ. ಆ ಆನಂದವನ್ನೇ ಆತ್ಮಾನಂದ, ಬ್ರಹ್ಮಾನಂದ ಎಲ್ಲ ಪದಗಳಲ್ಲಿ ಹೇಳ್ತಾರೆ, ಪರಮಾನಂದ ಅಂತಲೂ ಹೇಳ್ತಾರೆ. ಸೊ ಅದು ಆತ್ಮ ಸಂಬಂಧವಾದದ್ದಾದ್ರಿಂದ ಆ ಸ್ಥಿತಿಯನ್ನು, ಆನಂದದ ಸ್ಥಿತಿಯನ್ನು ನಾವು ಅನುಭವಿಸ್ತೀವಿ. ಆದರೆ ಅನುಭವಿಸ್ಬೇಕಾದ್ರೆ ನಮಗೆ ಗೊತ್ತಾಗೋದಿಲ್ಲ, ನಾವು ಅದರಲ್ಲಿ ಇರಬೇಕಾದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ಹೊರಗೆ ಬಂದುಬಿಡ್ತೀವಿ, ಆಮೇಲೆ ಗೊತ್ತಾಗುತ್ತೆ ಅಂತ ನಿದ್ರೆಗೆ ಹೇಳಿದೆ. ಆದರೆ ಆನಂದ ಸ್ಥಿತಿಯಲ್ಲಿ ಹಾಗಾಗೋದಿಲ್ಲ. ಆನಂದದ ಸ್ಥಿತಿಯಲ್ಲಿ ನಮಗೆ ಗೊತ್ತಾಗ್ತಿರುತ್ತೆ, ನಾವು ಅಲ್ಲಿರ್ತೀವಿ, ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಅದು ಪಾಸಿಟಿವ್, ಪ್ಯಾಸಿವ್ ಅಲ್ಲ, ಪಾಸಿಟಿವ್. ಧ್ಯಾನದಿಂದ ನಾವು ಯಾವುದು ಆನಂದವನ್ನು ನಾವು ಪಡಿತೀವಿ ಅದು ಪಾಸಿಟಿವು. ಅದೇ ನಿದ್ರೆಯಿಂದ ಡೀಪ್ ಸ್ಲೀಪ್ ಹೋದಾಗ ಯಾವಾಗ ಪರಿಚಯ ಆಗುತ್ತೋ ಆನಂದದ್ದು, ಅದು ಪ್ಯಾಸಿವ್, ತಾಮಸಿಕವಾದ್ದು. ಅದು ನ್ಯಾಚುರಲ್ ಆಗೋದು. ಅದರಲ್ಲಿ ನಮ್ಮ ವಾಲಂಟ್ರಿ ಇದಿರಲ್ಲ. ಎಷ್ಟು ಕಷ್ಟಪಟ್ಟರು ನಿದ್ರೆ ಬರೋಲ್ಲ ನಮ್ಗಳಿಗೆ. ಕಾರಣ ಅದೇನೆ. ಯಾಕೆ ನಿದ್ರೆ ಬರೋಲ್ಲಪ್ಪ ಅಂತಂದರೆ, ನಾವೇ ವಾಲಂಟ್ರಿಯಾಗಿ ನಿದ್ರೆ ಮಾಡ್ಕೊಳ್ಳೋವಂಥ ಪ್ರಾಕ್ಟೀಸೇನೇ ಧ್ಯಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ಪಾಸಿಟಿವ್ ಪ್ರಾಸೆಸ್. ಸೊ ಹೀಗೆ ಆನಂದದ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡ್ಕೊಂಡ್ಮೇಲೆ, ಸತ್ಚಿತ್ ಆನಂದ ಸೂಕ್ಷ್ಮ, ಅತಿ ಸೂಕ್ಷ್ಮ ರೂಪದ್ದು. ಆತ್ಮನಲ್ಲಿ, ಆತ್ಮ ಅನ್ನೋದೇ ಸೂಕ್ಷ್ಮ, ಆತ್ಮನಲ್ಲಿ ಸಚ್ಚಿದಾನಂದ ರೂಪದಿಂದ ಆತ್ಮ ಇದೆ. ಪ್ರತ್ಯೇಗಾತ್ಮವೇ ಆಗಲಿ, ಪರಮಾತ್ಮನೇ ಆಗಲಿ, ಎರಡರಲ್ಲಿ ಯಾವುದಾದ್ರೂ ಸತ್ಚಿತ್ ಆನಂದ ರೂಪದಲ್ಲೇ ಇರೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಿಂದೆ ಎರಡನೇ ಅಧ್ಯಾಯ ಓದಬೇಕಾದ್ರೇ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಆ ಸತ್ ಬಗ್ಗೆ ಕೆಲವು ಉದಾಹರಣೆಗಳನ್ನು ಕೊಟ್ಟು ಇವತ್ತು ತಿಳ್ಕೊಳ್ಳೋಣ. ನಿನ್ನೆ ಬರೀ ಸತ್ ಬಗ್ಗೆ ಏನು ಅನ್ನೋದನ್ನು ಹೇಳಿದ್ದೆ ಅಷ್ಟೇ, ಸತ್ ಚಿತ್ ಆನಂದ ಅನ್ನೋದರಲ್ಲಿ. ಆ ಸತ್ ಬಗ್ಗೆ ಹೇಳಬೇಕು ಅಂದರೆ ಏನಪ್ಪ ಅಂದರೆ ಶಕ್ತಿ ಅಂತ ಹೇಳ್ಬೋದು, ಅಂತಃಶಕ್ತಿ ಅಂತ ಹೇಳ್ಬೋದು. ಅಂದರೆ ಅದೆಲ್ಲ ಆ ಪದಗಳೆಲ್ಲ ಅದನ್ನು ನಿರ್ದೇಶ ಮಾಡಿ ತಿಳಿಸೋಕ್ಕೋಸ್ಕರ ಉಪಯೋಗಿಸ್ತಿರೋದು ಅಷ್ಟೇ ಹೊರತು ಅಂತಃಶಕ್ತಿನ ಆತ್ಮ ಅಂದರೆ ಅಂತಃಶಕ್ತಿ ಅಥವಾ ಸತ್ ಅಂದರೆ ಅಂತಃಶಕ್ತಿ ಅಂತ ಹೇಳೋಕ್ಕೆ ಬರೋಲ್ಲ. ನಾವು ತಿಳ್ಕೊಳ್ಳೋಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ ಆ ಪದಗಳನ್ನು. ಅಂತಃಶಕ್ತಿ ಅಂತ ಹೇಳ್ಬೋದು. ಈ ಸತ್ತು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳಿದೆ ನಿನ್ನೆ. ಚರಾಚರ ವಸ್ತುಗಳಲ್ಲಿ ಅಷ್ಟರಲ್ಲೂ ಸತು ಇರುತ್ತೆ ಅಂತ ಹೇಳಿದೆ. ದಯವಿಟ್ಟು ಮ್ಯೂಟ್ ಮಾಡಿ ಅಮ್ಮ. ಹಾಂ. ಸೊ ಸತ್ ಚಿತ್ ಆನಂದದಲ್ಲಿ ಸತ್ವಸ್ತು ಅಂತಃಶಕ್ತಿ ಅದು ಏನಾಗುತ್ತೆ, ಎಲ್ಲ ಜೀವರಾಶಿಗಳಲ್ಲೂ ಇರುತ್ತೆ, ಚರಾಚರಗಳಲ್ಲೆಲ್ಲದರಲ್ಲೂ ಇರುತ್ತೆ. ಅದಿರುತ್ತೆ ಅಂತ ಗೊತ್ತಾಗೋದು ಹೇಗೆ? ಈಗ ನಮಗೆ ಪುಣ್ಯ ಇದೆ ಅಂತಾರೆ, ತುಂಬ ಪುಣ್ಯ ಇದೆ ಅಂತಾರೆ. ಹೇಗೆ ಮೆಷರ್ಮೆಂಟ್ ಉಂಟೇನೋ ಅದಕ್ಕೆ. ಸತ್ತು ಇದೆ ಅಂತಂದರೂ ಅದಕ್ಕೂ ಮೆಷರ್ಮೆಂಟು. ಅದು ಅದರದ್ದೇ ಆದ ರೀತಿಯಲ್ಲಿ ತಿಳ್ಕೊಳ್ಬಹುದು ನಾವು. ಸತ್ವ ಜಾಸ್ತಿ, ಅವನು ತುಂಬ ಸತ್ವಪ್ಪ, ಸತ್ಯ ಇದೆ ದೇವರಲ್ಲಿ ಅಂತ ಹೇಳ್ತೀವಿ. ಆ ದೇವರು ತುಂಬ ಸತ್ಯ ಇದೆ ಅದರಲ್ಲಿ. ಅಯ್ಯೋ ಅವನು ತುಂಬ ಸತ್ವ ಇದೆ. ಅವನು ಯಾವುದೇ ವಸ್ತು ಬಗ್ಗೆ ಹೇಳ್ಬೇಕಾದ್ರೆ ಅದು ಏನು ಸತ್ವ ಇದೆ ಅದರಲ್ಲಿ ಅಂತೀವಿ. ಅದನ್ನು ಆಡು ಭಾಷೆಯೊಳಗೆ ಈಗ ಸೊಗಡು ಅಂತ ಹೇಳ್ಬಿಡ್ತಾರೆ. ಅವರೆಕಾಯಿ ಸಂಬಂಧದಲ್ಲಿ ಹೇಳ್ಬೇಕಾದ್ರೆ ಸೊಗಡು ಚೆನ್ನಾಗಿದೆ ಅಂತಾರೆ. ಹಾಗೆ ಪ್ರತಿಯೊಂದು ಇದಕ್ಕೂ ಅಷ್ಟೇ. ಬೇವಿನಲ್ಲಿ ಹೇಳಬೇಕಾದ್ರೆ ಕಹಿ ಇದೆ ಅಂತಂತಾರೆ, ಸಕ್ಕರೆ ಒಳಗೆ ಸಿಹಿ ಇದೆ ಅಂತಾರೆ, ಬೆಲ್ಲದಲ್ಲಿ ಸಿಹಿ ಇದೆ ಅಂತಾರೆ, ಜೇನುತುಪ್ಪದಲ್ಲಿ ಸಿಹಿ ಇದೆ ಅಂತಾರೆ. ಈ ರೀತಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಸತ್ವವಿದೆ. ಆ ಸತ್ವನ ಮೆಷರ್ ಮಾಡೋಕ್ಕೆ ಬರುತ್ತೆ ಅಂದರೆ ಬರುತ್ತೆ, ಅಂದರೆ ಅದರದ್ದೇ ಆದ ರೀತಿಯಲ್ಲಿ ಮೆಷರ್ ಮಾಡಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಈಗ ಅದು ಪ್ರಾಣಿಗಳಲ್ಲೂ ಸತ್ವ ಇದೆ, ಸಸ್ಯದಲ್ಲೂ ಸತ್ವ ಇದೆ. ಸಸ್ಯದಲ್ಲಾದರೆ ಸುಲಭವಾಗಿ ತಿಳ್ಕೊಬೋದು. ನಾನು ಇವಾಗ ಉದಾಹರಣೆಗಳನ್ನು ಕೊಟ್ಟೆ. ಬೇವು, ಕಾಫಿ ಬೀಜ, ಮತ್ತು ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಈ ಥರ ಎಲ್ಲ ಉದಾಹರಣೆಗಳನ್ನು ಕೊಟ್ಟೆ. ಅದೇ ಮನುಷ್ಯನಲ್ಲಿರೋ ಸತ್ವವನ್ನು ತಿಳ್ಕೊಳ್ಳೋದು ಹೇಗೆ? ಮನುಷ್ಯನಲ್ಲಿ ಎಲ್ರಿಗೂ ಒಂದೇ ಸತ್ವ ಇರುತ್ತೆಯೋ? ವ್ಯತ್ಯಾಸ ಇರುತ್ತಾ? ಸತ್ವ ಅನ್ನೋದು ಖಂಡಿತವಾಗಿ ವ್ಯತ್ಯಾಸ ಇರುತ್ತೆ. ಯಾಕೆ ಅಂದರೆ ಅಂತಃಶಕ್ತಿ ಅಂತ ನಾನು ಹೇಳಿದೆ ನೋಡಿ,
ಅಂತಃಶಕ್ತಿಯ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ 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 ಶಕ್ತಿಯ ಅಂತಃಶಕ್ತಿಯ ರೂಪಗಳಿರುತ್ತೆ. ಅಂದರೆ ಒಬ್ಬರಿಗೆ ಇದ್ದಷ್ಟು ಅಂತಃಶಕ್ತಿ ಇನ್ನೊಬ್ಬರಿಗೆ ಇರೋದಿಲ್ಲ. ದೇವತೆಗಳಿಗೆಲ್ಲ ತುಂಬ ಅಂತಃಶಕ್ತಿ ಜಾಸ್ತಿ, ಪಿತೃದೇವತೆಗಳಿಗೂ ಅಂತಃಶಕ್ತಿ ಜಾಸ್ತಿ. ಬರೀ ಸಾಮಾನ್ಯ ಆತ್ಮಗಳಿಗೆ ಅಂತಃಶಕ್ತಿ ಕಡಿಮೆ. ಇದನ್ನು ತಿಳ್ಕೊಳ್ಬೋದು ನಾವು. ಅಂತಃಶಕ್ತಿ ಜಾಸ್ತಿ ಆದಷ್ಟು ಅವನು ಮೇಲಿನ ಲೋಕಗಳಿಗೆ ಹೋಗ್ತಾನೆ, ದೇವತೆಗಳಾಗ್ತಾರೆ. ಅಂತಃಶಕ್ತಿ ಕಡಿಮೆ ಇದ್ದಷ್ಟು ಭೂಲೋಕದಲ್ಲೇ ಉಳ್ಕೋತಾರೆ, ಇಲ್ಲೇ ಮತ್ತೆ ಹುಟ್ಟುತ್ತಾ ಇರ್ತಾರೆ. ಈ ರೀತಿ ತಿಳ್ಕೊಳ್ಳೋದ್ರಿಂದ ಅಂತಃಶಕ್ತಿಯ ವಿಧವಾಗಿರುವಂಥ ಮೆಷರ್ಮೆಂಟ್ ಸಿಕ್ಕುತ್ತೆ. ನೋಡಿ, ಆ ಒಂದು ಅಂತಃಶಕ್ತಿ ಆಧಾರದ ಮೇಲೆ ಭೂತಾತ್ಮ, ಪರಮಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ ಈ ಪದಗಳೆಲ್ಲ ಬಂದಿರೋದು. ಅಂದರೆ ಭೂತಾತ್ಮ ಅಂದರೆ ಅವನಿಗೆ ತುಂಬ ಪುಣ್ಯ ಇದೆ, ಮತ್ತು ಪುಣ್ಯಶಕ್ತಿ ಇದೆ, ಮತ್ತು ಅಂತಃಶಕ್ತಿ ಇದೆ ಅಂತ. ಭೂತಾತ್ಮ ಅಂದ ತಕ್ಷಣ ಸಾಮಾನ್ಯವಾಗಿ ನಮಗೆ ಜ್ಞಾಪಕ ಬರೋದು ಏನಪ್ಪ ಅಂದರೆ ನಮ್ಮ ಗುರುರಾಯರು, ಮತ್ತು ಹಾಗೆ ಶಿರಡಿ ಸಾಯಿಬಾಬಾ, ಇವರುಗಳೆಲ್ಲ ನೆನಪಿಸ್ಕೋತೀವಿ ನಾವು. ಇವರೆಲ್ಲ ಭೂತಾತ್ಮರು ಅಂತ ಹೇಳ್ತೀವಿ. ಇವನ್ ತುಳಸಿದಾಸರು, ಸೂರದಾಸರು, ಇವರೆಲ್ಲ ಭಕ್ತಾದಿಗಳು, ಅವರುಗಳಿಗೂ ಭೂತಾತ್ಮರು ಅಂತಲೇ ಹೇಳೋದು. ಅಂದರೆ ಪುಣ್ಯಾತ್ಮರು ಜೊತೆಗೆ ಭೂತಾತ್ಮರು. ಅಂದರೆ ಭೂತಾತ್ಮರು ಅಂದರೆ ಯತಿಗಳಾಗಿ ಅವರ ಜೊತೆಗೆ ದಿವ್ಯ ಶಕ್ತಿಯನ್ನು, ಅಂತಃಶಕ್ತಿಯನ್ನು, ಪ್ರತಿಭೆಯನ್ನು ತೋರ್ಪಡಿಸಿದವರು. ಇಲ್ಲ ಹೋದರೆ ನಮಗೆ ಗೊತ್ತಾಗ್ತಿದ್ದಿಲ್ಲ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಕೇಳ್ತಾನಲ್ಲ ಅವನು ಅರ್ಜುನ, ಹಾಗೆ ಅವನು ಸ್ಥಿತಪ್ರಜ್ಞ ಅನ್ನೋದು ಗೊತ್ತಾಗೋದು ಹೇಗಪ್ಪ ಅಂತ. ಎಲ್ಲರಂತೆಯೇ ಇರ್ತಾರೆ, ಎಲ್ಲರ ಜನ ಮಧ್ಯದಲ್ಲೇ ಇರ್ತಾರೆ ಅಂದರೆ ನಮಗೆ ಗೊತ್ತಾಗೋದು ಹೇಗೆ? ಗೊತ್ತಾಗೋದಿಲ್ಲ ಅಂತ ಅರ್ಜುನ ಕೇಳ್ತಾನೆ ನೋಡಿ. ಅದೇ ಥರ ಇದು ಅಂತಃಶಕ್ತಿ ಎಂಥವರಲ್ಲಿ ಗೊತ್ತಾಗುತ್ತೆ ಅಂದರೆ, ಇಂಥ ಮಹನೀಯರುಗಳು ಅಂತಃಶಕ್ತಿ ಅಂದರೆ ಏನು ಅಂತ ತೋರಿಸಿದ್ದಾರೆ. ಅದರಿಂದ ನಮಗೆ ಆ ಸತ್ ಅನ್ನೋ ವಿಷಯ ಬಗ್ಗೆ ಗೊತ್ತಾಗುತ್ತೆ, ಸತ್ವ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಏನಪ್ಪ ಅವ್ರದ್ರಲ್ಲಿ ಏನು ವಿಶೇಷ ಆ ಥರದ್ದು ತೋರಿಸಿದ್ದಾರೆ ಅಂದರೆ ಹೇಗೆ ತೋರಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಗುರುರಾಯರ ಬಗ್ಗೆ ಕೇಳಿದ್ದೀವಿ, ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ಇವನ್ ಪಿಕ್ಚರ್ಗಳು ಬಂದಿರುತ್ತೆ. ಏನಪ್ಪ ಅಂದರೆ ಅದರಲ್ಲಿ ಬಂದಿರೋದ್ರ ನಾನು ಕೇಳಿರೋದ್ರ ಪ್ರಕಾರ, ಒಮ್ಮೆ ಆ ಗುರುರಾಯರ ಮಠಕ್ಕೆ ಅವರ ಶಿಷ್ಯರುಗಳು 3 ಜನ ಬರ್ತಾ ಇರ್ತಾರೆ. ದಾರಿಲಿ ಬರ್ತಿರ್ಬೇಕಾದ್ರೇ ಅಲ್ಲೇ ಹೊಳೆ ಹತ್ತಿರ ಗುರುರಾಯರ ಪಟ್ಟದ ಶಿಷ್ಯ ಬಟ್ಟೆಗಳನ್ನು, ಅವರ ಗುರುರಾಯರ ಬಟ್ಟೆಗಳನ್ನು ತೊಳಿತಾ ಇರ್ತಾನೆ. ಆ 3 ಜನನು ಬರೋರು ಊಟದ ಸಮಯಕ್ಕೆ ಬರಬೇಕು ಅಂತಲೇ ಬರ್ತಿರ್ತಾರೆ. ಅವನನ್ನು ಮಾತಾಡಿಸ್ತಾರೆ. ಆ ಬಟ್ಟೆ ತೊಳಿತಿರೋರನ್ನ ಕೇಳ್ತಾರೆ, ಏನಪ್ಪ ಮಠದಲ್ಲೇ ಸ್ವಾಮಿಗಳಿದ್ದಾರೆ ಅಥವಾ ಎಲ್ಲಾದರೂ ಸಂಚಾರ ಹೋಗಿದ್ದಾರಾ ಏನು ಎತ್ತ ಅಂತಂದ್ಬಿಟ್ಟು ವಿಚಾರಿಸ್ತಾರೆ. ಅವನು ಅದಕ್ಕೆ ಹೌದು ಇದ್ದಾರೆ, ಮಠದಲ್ಲೇ ಇದ್ದಾರೆ, ಊಟದ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀರಿ, ಎಲ್ಲ ಇವಾಗ ಎಲ್ಲರಿಗೂ ಇದಾಗುತ್ತೆ, ಪ್ರಸಾದ ಸಿಕ್ಕುತ್ತೆ, ಬನ್ನಿ ಅಂತ ಹೇಳ್ತಾನೆ. ಅದನ್ನು ಹೇಳೋ ಮೊಮೆಂಟಲ್ಲಿ ಅವನ ಕೈಯಲ್ಲಿ ಗುರುರಾಯರ ಬಟ್ಟೆಗಳು ಕೈಯಲ್ಲೇ ಇರುತ್ತೆ. ಕೈಯಲ್ಲಿ ಇದ್ದಿದ್ದರಿಂದ ಆ ರೀತಿಯ ವಿನಯಪೂರ್ವಕವಾಗಿ ಮಾತಾಡಿ ಬನ್ನಿ ಎಲ್ಲರೂ ಅಂತ ಕರೀತಾರೆ. ಆ ಬಟ್ಟೆನ ಕೆಳಗೆ ಇಡ್ತಾನೆ ಆ ಕಲ್ಲು ಮೇಲೆ. ಇಟ್ಟ ತಕ್ಷಣವೇ ಬೇರೆ ರೀತಿಯಲ್ಲಿ ವ್ಯವಹರಿಸ್ತಾನೆ. ಮಾತಾಡೋದೇ ಧ್ವನಿ ಇದೆಲ್ಲ ಬೇರೆ ಆಗಿಬಿಡುತ್ತೆ. ಬಂದ್ಬಿಟ್ರಾ, ಊಟಕ್ಕೆ ನೆಚ್ಕೊಂಡು ಬಂದ್ಬಿಟ್ರಾ, ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ರೋ, ಅದು ಕರೆಕ್ಟಾಗಿ ಊಟ ಟೈಮ್ಗೆ ಬಂದುಬಿಟ್ರಿ. ರಾಯರಲ್ಲಿ ಏನು ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಸುಮ್ಮನೆ ಊಟ ಅಷ್ಟೇ ಬೇಕು ಅಂತ ಅನ್ನಕ್ಕೆ ಶುರು ಮಾಡಿಬಿಡ್ತಾನೆ. ಅಯ್ಯೋ ಈಗಿನ್ನು ಬನ್ನಿಪ್ಪ, ಊಟ ಟೈಮ್ ಕರೆಕ್ಟಾಗಿದೆ, ಪ್ರಸಾದ ಸಿಕ್ಕುತ್ತೆ ಅಂತೆಲ್ಲ ಅಷ್ಟು ಚೆನ್ನಾಗಿ ವಿನಯಪೂರ್ವಕವಾಗಿ ಮಾತಾಡ್ದ. ಈಗ ನೋಡಿದ್ರೆ ಈ ಥರ ಮಾತಾಡ್ತಾನಲ್ಲ ಇದೇ ವ್ಯಕ್ತಿ, 1 ನಿಮಿಷ ಆ ಕಡೆ ಈ ಕಡೆ ಅಷ್ಟೇ, ಏನಾಯಿತು ಇವನಿಗೆ ಬುದ್ಧಿ ಭ್ರಮಣಿ ಆಯಿತು ಅಥವಾ ಏನಾಯಿತು ಅಂತ ಆ 3 ಜನನೂ ಬಹಳ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ರಾಯರು ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಈ ಥರ ಎಲ್ಲ ಹೇಳ್ದ ಅವನು ಅಂದ್ಬಿಟ್ಟು ಮಾತಾಡಿಕೊಂಡು ವಾಪಸ್ ಹೋಗ್ಬೋಣ ಅನ್ಕೋತಾರೆ.
ಅಷ್ಟೊತ್ತಿಗೆ ಅವನ ಕೈಗೆ ಮತ್ತೆ ಬಟ್ಟೆ ತೊಗೊಂಡಿರ್ತಾನೆ. ಅಯ್ಯ ವಾಪಸ್ ಹೇಗೆ ಹೋಗ್ತೀರಿ? ರಾಯರು ಮಹಾಮಹಿಮಾನ್ವಿತರು, ಮಹಾಕರುಣಾಪೂರಿತರು, ಅವರು ಯಾರನ್ನೂ ಹಾಗೆ ಕಳಿಸೋಲ್ಲ. ನೀವು ಇವತ್ತಿನ ಪ್ರಸಾದ ಸ್ವೀಕರಿಸಿ ಅವರ ಆಶೀರ್ವಾದ ತಗೊಂಡೇ ಹೋಗಬೇಕು ಅಂತ ಮತ್ತೆ ಮಾತಾಡ್ತಾನೆ. ಏನು ಈ ಥರ ಮಾತಾಡ್ತಾನಲ್ಲ, ಇವನ ಬಿಹೇವಿಯರ್ ಯಾಕೆ ಈ ಥರ ಇದೆ ಅಂದರೆ ಗಮನಿಸಿದಾಗ ಆ ರಾಯರ ಬಟ್ಟೆ ಯಾವಾಗ ಅವನ ಕೈಗೆ ಬರುತ್ತೋ ಆ ಸಾತ್ವಿಕ ಗುಣ ಅನ್ನೋದು ಅವನಲ್ಲಿ ನೆಲೆ ನಿಲ್ಲುತ್ತೆ. ಆ ಥರನೇ ಬಿಹೇವ್ ಮಾಡ್ತಾನೆ. ಆ ಬಟ್ಟೆ ಯಾವಾಗ ಕಲ್ ಮೇಲೆ ಇಡ್ತಾನೋ ಆವಾಗ ಅವನ ಸ್ವಭಾವತಃ ಯಾವ ರೀತಿ ಮಾತಾಡಬೇಕೋ ಅದನ್ನು ಮಾತಾಡ್ತಾನೆ. ಸೊ ಅದರಿಂದ ಏನು ಗೊತ್ತಾಗುತ್ತೆ, ಸತ್ವ ಅನ್ನೋದು ರಾಯರು ಉಪಯೋಗಿಸ್ತಿದ್ದ ಬಟ್ಟೆ ಒಳಗೂ ಇರುತ್ತೆ ಅಂತ. ಈ ಸಂಬಂಧದಲ್ಲಿ ನಮಗೆಲ್ರಿಗೂ ಗೊತ್ತು, ಎಲ್ಲ ಕಡೆ ರಾಯರ ಮಠಗಳನ್ನ ಸ್ಥಾಪಿಸಿದಾಗಲೂ ಮೃತ್ತಿಗೆಯನ್ನು ತೊಗೊಂಬಂದ್ಬಿಟ್ಟು ಮೂಲ ಸ್ಥಾನದಿಂದ ಮೃತ್ತಿಗೆಯನ್ನು ತೊಗೊಂಬಂದು ಎಲ್ಲ ಇದರಲ್ಲಿ ವೃಂದಾವನದಲ್ಲಿ ಸೇರಿಸ್ತಾರೆ. ಆ ಮೃತ್ತಿಗೆ ಅನ್ನೋದನ್ನು ತರೋದು ಸೇರಿಸೋದು ಅನ್ನೋದ್ರದ್ದು ಏನಪ್ಪ ಅರ್ಥ ಅಂದರೆ, ರಾಯರು ಇರೋ ಜಾಗದಲ್ಲಿ ಮೂಲ ಸ್ಥಾನದಲ್ಲಿ ಮೂಲ ನೆಲೆ ಒಳಗೆ ಆ ಮೃತ್ತಿಗೆ ಒಳಗೂ ರಾಯರ ಸತ್ವ ಅಂಶ ಅಂತಃಶಕ್ತಿ ಅಡಗಿರುತ್ತೆ, ಹರಡಿರುತ್ತೆ, ಪ್ರಭೆ ಅನ್ನೋದು ಇರುತ್ತೆ. ಇದು ಎಲ್ಲ ಕ್ಷೇತ್ರಗಳಿಗೂ ಅಪ್ಲೈ ಆಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಆಯಾಯ ದೇವತೆಗಳ ಪ್ರಭೆ ಅಂತಃಶಕ್ತಿ ಸತ್ವ ಅನ್ನೋದು ನೆಲೆ ನಿಂತಿರುತ್ತೆ. ಅದಕ್ಕೆ ಶ್ರೀ ಕ್ಷೇತ್ರಗಳು ಅಂತ ಹೇಳ್ತೀವಿ ನಾವು. ಯಾವ ಕ್ಷೇತ್ರದಲ್ಲಿ ದೇವರನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮಾಡಿರ್ತೀವಿ ಈಗಿನ ದಿನಗಳಲ್ಲಿ, ಅಲ್ಲಿ ಇನ್ನೂ ಆ ಸತ್ವ ಇರೋಲ್ಲ. ಇಲ್ಲದೆ ಇರೋದು ಗೊತ್ತಾಗುತ್ತೆ, ಸತ್ವ ಇರೋದು ಗೊತ್ತಾಗುತ್ತೆ. ಆಯಾಯ ಕ್ಷೇತ್ರಗಳಿಗೆ ಹೋದ ತಕ್ಷಣವೇ ಗೊತ್ತಾಗುತ್ತೆ. ಅಲ್ಲಿ ಸತ್ವವೇ ಬೇರೆ ಇರುತ್ತೆ, ಆ ಸತ್ವದ ಅನುಭವವೇ ಬೇರೆ ಆಗುತ್ತೆ. ಅದನ್ನು ಸಾಮಾನ್ಯ ಆಡು ಭಾಷೆಯಲ್ಲಿ ವೈಬ್ರೇಷನ್ಸು ಹಂಗೆ ಅಂತ ಹೇಳ್ಬಿಡ್ತಾರೆ ಅಷ್ಟೆ. ಸೊ ಅದೆಲ್ಲ ಇನ್ನೇನು ಅಲ್ಲ, ಸತ್ವವೇ. ಆ ಸತ್ವ ಅನ್ನೋದು ಹೇಗೆ ದೇಹದಿಂದ ಅವ್ರು ಕೂತ್ಕೊಳ್ಳೋ ಜಾಗಕ್ಕೆ, ಅವ್ರ ಮೈ ಮೇಲಿರೋ ಬಟ್ಟೆಗಳಿಗೆ, ಮತ್ತು ಈವನ್ ಸತ್ವ ತುಂಬಾ ಜಾಸ್ತಿ ಇರುವಂಥ ವ್ಯಕ್ತಿಗಳಿಗೆ, ಮಹಾತ್ಮರುಗಳಿಗೆ, ಮಹನೀಯರುಗಳಿಗೆ ಎಷ್ಟರ ಮಟ್ಟಿಗಿರುತ್ತಪ್ಪ ಅಂದರೆ ಇಡೀ ಕ್ಷೇತ್ರಕ್ಕೆ ಹರಡಿಕೊಳ್ಳುತ್ತೆ, ಇಡೀ ಕ್ಷೇತ್ರವನ್ನೇ ಕಾಯ್ತಾ ಇರುತ್ತೆ ಅವರ ಸತ್ವ ಅನ್ನುವಂಥದ್ದು. ಅದು ಸತ್ ಅನ್ನೋ ಪದಕ್ಕೆ ಸಾಕಷ್ಟು ಉದಾಹರಣೆ. ಕ್ಷೇತ್ರಗಳಲ್ಲಿ, ಶ್ರೀ ಕ್ಷೇತ್ರಗಳಲ್ಲಿ, ಬಹಳ ಪುರಾತನವಾದ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಈ ವೈಬ್ರೇಷನ್ ಅನ್ನೋದನ್ನು, ಸತ್ವ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಯಾವ ದೇವರುಗಳಲ್ಲಿ ಸತ್ವ ತುಂಬ ಜಾಸ್ತಿ ಇರುತ್ತೋ ಅಲ್ಲಿ ಸತ್ಯ ಇದೆ, ಅಲ್ಲಿ ನಾವು ಹರಕೆ ಮಾಡಿಕೊಂಡ್ರು ಅವೆಲ್ಲ ನೆರವೇರುತ್ತೆ, ಅದರಿಂದ ಅನುಕೂಲ ಆಗುತ್ತೆ ಅಂತ ಎಲ್ಲ ಭಕ್ತಾದಿಗಳ ನಂಬಿಕೆಯೂ ನಿಜವಾಗಿರೋದು ಉಂಟು. ಇಲ್ಲ ಹೋದರೆ ತಿರುಪತಿಗೆ ಯಾಕೆ ಲಕ್ಷಾಂತರ ಜನ ಹೋಗ್ತಾರೆ? ಅದೇ ಈ ಶ್ರೀನಿವಾಸನ ದೇವಸ್ಥಾನ ಇಲ್ಲಿ ದೇವಗಿರಿಲಿದ್ದರೆ ಅಥವಾ ಇನ್ನೊಂದು ಏರಿಯಾದಲ್ಲಿ ಬೆಂಗಳೂರಲ್ಲಿದ್ದರೆ ಅಲ್ಲಿಗೆ ಯಾಕೆ ಅಷ್ಟೊಂದು ಜನ ಹೋಗೋದಿಲ್ಲ ಅಂದರೆ, ಆ ಪರಮಾತ್ಮನ ಸತ್ವ ಅಲ್ಲಿ ಪ್ರಕಟವಾಗುವಷ್ಟು, ಆ ಕ್ಷೇತ್ರದಲ್ಲಿ ಹರಡಿರುವಷ್ಟು ಎಲ್ಲ ಕಡೆ ಹರಡಿರೋದಿಲ್ಲ, ಪ್ರತಿಯೊಂದು ಕಡೆಯೂ ಇರುವುದಿಲ್ಲ. ಅಷ್ಟು ಸತ್ವ ಇಲ್ಲ ಅಂದ್ರಿಂದ ಇಲ್ಲಿ ಕಡಿಮೆ ಇರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ. ನೋಡಿದ್ರೆ ಅಳತೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಸತ್ವ ಜಾಸ್ತಿ ಇರೋದು ಗೊತ್ತಾಗುತ್ತೆ, ಕಡಿಮೆ ಇರೋದು ಗೊತ್ತಾಗುತ್ತೆ, ಇಲ್ಲದೆ ಇರೋದು ಗೊತ್ತಾಗುತ್ತೆ. ಸತ್ವವೇ ಇಲ್ಲದೆ ಹೋದರೆ ಏನೂ ಫಲಿಸೋಲ್ಲ, ಸುಮ್ಮನೆ ಗಾಣ ಎತ್ತು ಸುತ್ತಿದಂತೆ ಅನ್ನೋ ಹಂಗೆ ಆಗ್ಬಿಡುತ್ತೆ. ಅಲ್ಲಿಗೆ ಹೋಗಿ ಬರ್ಬೋದು, ಮಾಡ್ಬೋದು, ನಮ್ಮ ಭಾವದಿಂದ ನಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ. ಮನಸ್ಸಿನಿಂದ ತಾನೇ ಭಾವ. ಸೊ ಭಾವ ಅನ್ನೋದು ಎಲ್ಲರಲ್ಲೂ ಉತ್ಪತ್ತಿ ಆಗಿಬಿಡುತ್ತೆ. ಯಾವುದೇ ವಸ್ತುವಿನ ಬಗ್ಗೆ ನಾವು ಯೋಚನೆ ಮಾಡಿದ ತಕ್ಷಣ ಅದರ ಸತ್ವದಿಂದ ನಮ್ಮ ಭಾವದ ಮೇಲೆ ಪ್ರಭಾವ ಆಗುತ್ತೆ, ನಮ್ಮ ಭಾವ ಘನೀಕರಿಸುತ್ತೆ. ಆ ಸತ್ವ ಇಲ್ಲದ ವಸ್ತು ಆದರೆ ನಮ್ಮ ಭಾವ ಅನ್ನೋದು ಘನೀಕರಿಸೋದು ಇಲ್ಲ, ಅಷ್ಟು ಪ್ರಭಾವನೂ ತಗೊಳ್ಳಲ್ಲ, ಅಷ್ಟು ಇದು ಆಗಲ್ಲ, ಭಾವದಲ್ಲಿ ವ್ಯತ್ಯಾಸವೂ ಆಗಲ್ಲ, ಏನು ಭಾವವೇ ಉಂಟಾಗದೇ ಇರುವಂಥ ಸ್ಥಳಗಳು ಉಂಟು. ಅಯ್ಯೋ ಏನು ಅನ್ನಿಸ್ಲೇ ಇಲ್ಲ, ಅಲ್ಲಿ ವೈಬ್ರೇಷನ್ನೇ ಇಲ್ಲ ಅನಿಸುತ್ತೆ, ಏನು ಧರ್ಮ ಅಂತಾರೆ, ಧರ್ಮನೇ ಇದ್ದಂಗೆ ಕಾಣಿಸ್ಲಿಲ್ಲ ಅಂತ ನಾವೇ ಹೇಳ್ಬಿಡ್ತೀವಿ, ಸಾಮಾನ್ಯ ಜನಗಳೇ ಹೇಳ್ಬಿಡ್ತೀವಿ. ಸೊ ಇವುಗಳಿಂದ ಏನಪ್ಪ ಒಂದು ಗೊತ್ತಾಗುತ್ತೆ, ಸತ್ವ ಅನ್ನೋದು ಪ್ರತಿಯೊಂದು ಕಡೆಯೂ ಗೊತ್ತಾಗುತ್ತೆ, ಪ್ರತಿಯೊಂದು ವ್ಯಕ್ತಿಲಿರೋದು ಗೊತ್ತಾಗುತ್ತೆ. ಅದು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಮೆಷರ್ ಮಾಡೋವಂಥ ಯಾವುದೇ ಮೂಲಮಾನಗಳಿಲ್ಲದೆ ಹೋದರೂ
ನಮ್ಮ ಮನಸ್ಸಿಗೆ ವೇದ್ಯವಾಗುತ್ತೆ. ಇಲ್ಲಿ ಸತ್ವ ಜಾಸ್ತಿ ಇದೆ, ಆ ಸತ್ವದ ಪ್ರಭೆ ಇದೆ, ಆ ಸತ್ವ ಮತ್ತು ಪ್ರಭೆ ಎರಡೂ ಇರೋದು ಸತ್ಯವಾಗಿ ಪರಿಣಮಿಸ್ತಾ ಇದೆ, ನಮ್ಮಗಳಿಗೆ ಅನುಕೂಲಗಳಾಗ್ತಾ ಇದೆ, ತೊಂದರೆಗಳ ನಿವಾರಣೆ ಆಗ್ತಾ ಇದೆ. ಆ ದೇವರು ಅಲ್ಲಿದ್ದಾರೆ, ಆ ದೇವರ ಸತ್ವ ಅಲ್ಲಿದೆ ಅಂತ ನಾವು ಮಾತಾಡ್ತೀವಿ. ಸೊ ಹೀಗಾಗಿ ಸತ್ವದ ಬಗ್ಗೆ ಇಷ್ಟನ್ನು ತಿಳ್ಕೊಂಡು, ಭಾವದ ಬಗ್ಗೆ ನಿನ್ನೆ ಹೇಳಿದೆ, ಒಂದು ಉದಾಹರಣೆಯನ್ನು ಕೊಟ್ಟೆ, ಅಜಾಮಿಳನ ಉದಾಹರಣೆನ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ, ಭಾವ ಅನ್ನೋದ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡಿ. ಸತ್ಯ, ಅಸತ್ಯ, ಮಿಥ್ಯ, ಮೂರರಲ್ಲಿ ಸತ್ಯ ಅನ್ನೋದು ಇರೋದನ್ನು ಸತ್ಯ, ಇಲ್ಲದೆ ಇರೋದನ್ನು ಅಸತ್ಯ. ಅದನ್ನು ಎರಡನ್ನು ತಿಳ್ಕೊಳ್ತಿರೋದು ಯಾವುದಪ್ಪ? ಪ್ರತಿಯೊಂದು ಮನಸ್ಸು, ಪ್ರತಿಯೊಂದು ಬುದ್ಧಿ. ಆ ಪ್ರತಿ ಮನಸ್ಸು ಬುದ್ಧಿಗಳು ಏನು ತಿಳ್ಕೊತಾ ಇದೆಯಪ್ಪ? ಆ ಮನಸ್ಸು ಬುದ್ಧಿಗಳು ಆ ಒಂದು ವಸ್ತುವನ್ನು ಸತ್ಯ ಅಂತ ತಿಳ್ಕೊಳ್ತಾ ಇದೆ, ಇಲ್ಲ ಅಂದರೆ ಅಸತ್ಯ ಅಂತ ತಿಳ್ಕೊಳ್ತಾ ಇದೆ. ಈ ತಿಳ್ಕೊಳ್ತಾ ಇದೆ ಅನ್ನೋದು ಮನಸ್ಸು ಬುದ್ಧಿಗಳಿಂದ ಆಗ್ತಾ ಇದೆ. ಆ ಮನಸ್ಸು ಬುದ್ಧಿಗಳಿಂದ ಆಗೋದನ್ನು ಮಿಥ್ಯಾ ಅಂತ ಹೇಳ್ತೀವಿ ನಾವು, ಅಂದರೆ ತಿಳುವಳಿಕೆ ಅಂತ. ಅದು ನಮ್ಮ ಮನಸ್ಸು ಬುದ್ಧಿಯಿಂದ ತಿಳ್ಕೊಂಡಾಗ ಸೂರ್ಯ ಇದ್ದಾನೆ. ನಾನು ತಿಳ್ಕೊಂಡಿದ್ದ ನನ್ನ ಮನಸ್ಸು ಬುದ್ಧಿಗಳಿಂದ ಸೂರ್ಯನ ಬಗ್ಗೆ ಏನನ್ನೋ ಅದನ್ನೇ ಇನ್ನು ಎಲ್ಲ 10 ಜನಗಳು ಅದೇ ಸೇಮ್ ತಿಳ್ಕೊಂಡ್ರೆ ಆಗ ದ್ವಂದ್ವವೇ ಇಲ್ಲ, ಎರಡನೇ ಇದೇ ಬರೋಲ್ಲ, ಮಾತೇ ಬರೋಲ್ಲ. ಆ ಸತ್ಯವಾಗೇ ಇರುತ್ತೆ. ಸೂರ್ಯ ಸತ್ಯ ಅಷ್ಟೇ. ಸತ್ಯಕ್ಕೆ ಉದಾಹರಣೆ ಸೂರ್ಯ. ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ, ಯಾಕೆಂದರೆ ಎಲ್ರಿಗೂ ಕಾಣಿಸುತ್ತೆ. ಸೂರ್ಯ ಎಲ್ರಿಗೂ ಕಾಣಿಸ್ತಿರುತ್ತೆ, ಸೂರ್ಯನ ಪ್ರಭೆ ಎಲ್ರಿಗೂ ಏಕಸಮವಾಗಿರುತ್ತೆ, ಅವನ ಶಾಖನೂ ಏಕಸಮವಾಗಿರುತ್ತೆ. ಹಾಗಾಗಿ ಏನು ಮಾಡಿಬಿಡ್ತೀವಿ, ಸೂರ್ಯ ಅಂದ ತಕ್ಷಣ ಎಲ್ಲರೂ ಸತ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ. ಇಲ್ಲದೆ ಇರೋ ವಸ್ತು ಬಗ್ಗೆ ಯಾರು ಹೇಳಿದಾಗ ಅಸತ್ಯ ಅನ್ನೋದನ್ನು ಹಾಗೆ ತಿಳ್ಕೊತೀವಿ. ಈಗ ಸತ್ಯವನ್ನು ಅಸತ್ಯ ಅಂತ ತಿಳ್ಕೊಂಡ್ರೆ ಅಥವಾ ಅಸತ್ಯವನ್ನು ಸತ್ಯ ಅಂತ ತಿಳ್ಕೊಂಡ್ರೆ ಆ ತಿಳುವಳಿಕೆ ಒಳಗೆ ವ್ಯತ್ಯಾಸ ಆಗೋಯ್ತು. ಯಾವಾಗ ತಿಳುವಳಿಕೆಯಲ್ಲಿ ವ್ಯತ್ಯಾಸವಾಗುತ್ತೋ, ಪದಾರ್ಥ ಜ್ಞಾನ ಇದಮಿತ್ತಂ ಅಂತ ಇರೋದನ್ನು ತಿಳ್ಕೊಳ್ಳೋದಿಲ್ವೋ ಅದನ್ನು ಮಿಥ್ಯಾ ಅಂತೀವಿ. ಅಂದರೆ ಇಡೀ ಜಗತ್ತು ನಾವುಗಳೆಲ್ಲ ಇಲ್ಲದೇ ಇದ್ದರೂ ಇದ್ದೇ ಇರುತ್ತೆ, ಸೂರ್ಯ ಚಂದ್ರಾದಿಗಳೆಲ್ಲ ಇದ್ದೇ ಇರುತ್ತೆ. ಪ್ರತಿಯೊಂದು ದೇವತೆಗಳು, ದೇವರು, ದೇವಶಕ್ತಿ, ಮನುಷ್ಯ ಶಕ್ತಿ ಎಲ್ಲ ಅಥವಾ ಯಾವುದೇ ಶಕ್ತಿಗಳೇ ಇದ್ದೇ ಇರುತ್ತೆ. ಎಲ್ಲ ಶಕ್ತಿಗಳು ಇದ್ದೇ ಇರುತ್ತೆ. ಆ ಶಕ್ತಿಗಳಿಂದ ತಿಳ್ಕೊಳ್ಳೋದು ಮನುಷ್ಯನ ಬುದ್ಧಿ ಮತ್ತು ಮನಸ್ಸು. ಆ ಅಚರವಾದ ವಸ್ತುಗಳನ್ನು ತಿಳ್ಕೊಳ್ಳೋದು ಮನುಷ್ಯನ ಬುದ್ಧಿ ಮತ್ತು ಮನಸ್ಸು. ಈ ತಿಳ್ಕೊಳ್ಳೋದು ಅನ್ನೋದು ಏನು ಹೇಳ್ತಾ ಇದ್ದೀನಿ, ಅದನ್ನು ನಾವು ಸರಿಯಾದ ಪದಾರ್ಥ ಜ್ಞಾನವನ್ನು ತಿಳ್ಕೊಳ್ಳದೆ ಹೋದರೆ ಸತ್ಯವನ್ನು ಅಸತ್ಯ ಅಂದ್ಕೊಂಡ್ರೆ, ಅಸತ್ಯವನ್ನು ಸತ್ಯ ಅಂದ್ಕೊಂಡ್ರೆ ಅದು ಮಿಥ್ಯೆ ಅಂತ ಅನ್ನಿಸ್ಕೊಳುತ್ತೆ. ಮಿಥ್ಯೆ ಅಂದರೂ ಅಥವಾ ತಿಳುವಳಿಕೆ ಅಂದರೂ ಎಲ್ಲ ಒಂದೇ. ಆ ತಿಳುವಳಿಕೆಯಿಂದಲೇ ನಮಗೆ ಪ್ರಪಂಚ ಗೊತ್ತಾಗ್ತಾ ಇರೋದು. ಪ್ರತಿಯೊಂದು ಗೊತ್ತಾಗ್ತಿರೋದು ತಿಳುವಳಿಕೆಯಿಂದ, ನಮ್ಮ ತಿಳುವಳಿಕೆ ಪ್ರಕಾರ. ಅದೇ ಅದಕ್ಕೆ ಉದಾಹರಣೆಗೆ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅವನ ಪ್ರಪಂಚದಲ್ಲಿ ಅವನಿದ್ದಾನೆ ಅಂದ್ಬಿಡ್ತೀವಿ. ಅವನ ಪ್ರಪಂಚದಲ್ಲಿ ಅವನಿದ್ದಾನೆ ಅಂದರೆ ಏನರ್ಥ? ಈ ಪ್ರಪಂಚದಲ್ಲೇ ಇರ್ತಾನೆ, ಎಲ್ಲವನ್ನೂ ನೋಡ್ತಿರ್ತಾನೆ ನಮ್ಮಂಗಿನೇ. ಆದರೆ ಅವನ ಮನಸ್ಸು ಇಂದ್ರಿಯಗಳಿಗೆ ಲಿಂಕ್ ಆಗಿರೋಲ್ಲ, ಡಿಸ್ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಅವನು ತನ್ನದೇ ಆದ ಕತೆ ಪುಸ್ತಕ ಓದಿದ್ದನ್ನೋ, ಪಿಕ್ಚರ್ ನೋಡಿದ್ದನ್ನೋ ಅಥವಾ ಇನ್ಯಾವುದರ ಒಂದು ಸನ್ನಿವೇಶವನ್ನು, ಮಾತುಕತೆಯನ್ನು ಜ್ಞಾಪಿಸ್ಕೊಳ್ತಾ ಇರ್ತಾನೆ. ಹೊರಗಡೆ ಪ್ರಪಂಚ ಅವನಿಗೆ ವೇದ್ಯವೇ ಆಗ್ತಾ ಇರೋಲ್ಲ. ಆಬ್ಸೆಂಟ್ ಮೈಂಡೆಡ್ ಅಂತೀವಿ. ಆಬ್ಸೆಂಟ್ ಮೈಂಡೆಡ್ ಆಗಿರ್ತಾನಲ್ಲ, ಅವನು ಎಲ್ಲಿರ್ತಾನಪ್ಪ? ಅವನದೇ ಆದ ಪ್ರಪಂಚದಲ್ಲಿ ಇರ್ತಾನೆ. ಹಾಗಾದ್ರೆ ಆ ಪ್ರಪಂಚ ಎಲ್ಲಿದೆ? ಕಣ್ಣು ಕಾಣುತ್ತೆಯೋ? ಇಲ್ಲ. ಆದರೆ ಅವನೇ ಆ ಪ್ರಪಂಚದಲ್ಲಿ ಇರ್ತಾನೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ಅವನ ಬುದ್ಧಿ ಮನಸ್ಸುಗಳು ಯಾವ ವಿಷಯದಲ್ಲಿ ಕೆಲಸ ಮಾಡ್ತಿದೆಯೋ, ಯಾವುದರಲ್ಲಿ ಇದೆಯೋ ಅದನ್ನು ಆ ಪ್ರಪಂಚ ಅಂತ ಹೇಳ್ತೀವಿ. ಅಂದರೆ ಬುದ್ಧಿ ಮನಸ್ಸುಗಳಿಂದ ತಿಳಿಯುವಂಥ ತಿಳುವಳಿಕೆಯನ್ನು ನಾವು ಸತ್ಯ, ಅಸತ್ಯ, ಮಿಥ್ಯೆ ಅನ್ನೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಸತ್ಯವನ್ನು ತಿಳ್ಕೊಂಡಾಗ ಸತ್ಯ ಅಷ್ಟೇ, ಅಸತ್ಯವನ್ನು ತಿಳ್ಕೊಂಡಾಗ ಅಸತ್ಯ, ನೇರವಾಗೋಯ್ತು. ಸತ್ಯವನ್ನು ಅಸತ್ಯ ಅಂತ ತಿಳ್ಕೊಳ್ಳೋದು, ಅಸತ್ಯವನ್ನು ಸತ್ಯ ಅಂತ ತಿಳ್ಕೊಳ್ಳೋದನ್ನು ನಾವು ಮಿಥ್ಯೆ ಅಂತ ಹೇಳ್ತೀವಿ. ಯಾಕೆ ಮಿಥ್ಯೆ ಅಂತ ಹೇಳ್ತೀವಿ ಅಂದರೆ, ಇದಮಿತ್ತಂ ಅಂತ ಪದಾರ್ಥ ಜ್ಞಾನವನ್ನು ತಿಳ್ಕೊತಾ ಇಲ್ಲ, ಅದರಿಂದ ಮಿಥ್ಯೆ ಅಂತ ಹೇಳ್ತೀವಿ ನಾವು. ಗೊತ್ತಾಯ್ತಾ? ಸೊ ಹಾಗೆ ಆ ಸತ್ಯ, ಅಸತ್ಯ, ಮಿಥ್ಯೆಗಳ ಸಹಾಯದಿಂದ ಭಾವವನ್ನು ತಿಳ್ಕೊಳ್ಬೋದು. ಈಗ ನಮಗೆ ಭಾವೋತ್ಪತ್ತಿ ಹೇಗಾಗುತ್ತೆ? ಆ ಒಂದು ವಸ್ತುವಿನ ಬಗ್ಗೆ ನಮಗೆ ತಿಳಿದ ತಕ್ಷಣವೇ
ಆ ವಸ್ತುವಿಗೆ ಅಟ್ಯಾಚ್ ಆಗಿ ನಮ್ಮ ಮನಸ್ಸಿನೊಳಗೆ ಒಂದು ರೀತಿಯ ಭಾವನೆ ಉತ್ಪತ್ತಿಯಾಗುತ್ತೆ. ಯಾವುದೇ ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿ ಬಗ್ಗೆ ನಮ್ಮ ತಿಳುವಳಿಕೆ ಭಾವದಿಂದ ಕೂಡುತ್ತೆ. ಯಾವ ಭಾವದಿಂದ ಕೂಡುತ್ತೋ ಅದನ್ನೇ ನಾವು ಇಲ್ಲಿ ಭಾವ ಅಂತ ಹೇಳ್ತೇವೆ. ಉದಾಹರಣೆಗೆ, ಎಲ್ಲರೂ ಗಂಡಸರೇ, ಎಲ್ಲರೂ ವ್ಯಕ್ತಿಗಳೇ ಗಂಡಸರೇ, ಆದರೆ ಎಲ್ಲ ಗಂಡಸರ ಬಗ್ಗೆನೂ ಬರೀ ಗಂಡಸು ಅನ್ನೋ ಭಾವ ಇರುತ್ತೆ. ಅದೇ ಯಾರು ನಮಗೆ ಹತ್ತಿರದ ಸಂಬಂಧಿಗಳಾಗಿರ್ತಾರೆ ಅವ್ರಗಳಿಗೆ ಆ ಗಂಡಸು ಭಾವದ ಜೊತೆಗೆ ಆ ಸಂಬಂಧದ ಭಾವನ ಸೇರಿಕೊಳ್ಳುತ್ತೆ. ಗಂಡ ಅಂತಾಗಲಿ, ತಮ್ಮ ಅಂತಾಗಲಿ, ಅಣ್ಣ ಅಂತಾಗಲಿ, ತಂದೆ ಅಂತಾಗಲಿ, ಈ ರೀತಿ ವ್ಯಕ್ತಿ ಗಂಡಸೆ, 4 ಜನನೂ ಗಂಡಸೆ, 4 ಜನನೂ ವ್ಯಕ್ತಿಗಳೇ, ವ್ಯಕ್ತಿ ಭಾವನೂ ಇದೆ, ಗಂಡಸು ಅನ್ನೋ ಭಾವನೂ ಇದೆ. ಅವರ ಸಂಬಂಧ ಏನೇನಾಗಿದೆಯೋ ಅದ್ರ ಪ್ರಕಾರ ಆ ಭಾವನೂ ಸೇರಿಕೊಳ್ಳುತ್ತೆ. ಸೊ ನೋಡಿ, ಇಲ್ಲಿ ಭಾವಗಳ ಸಂಗಮವಾಗಿರುತ್ತೆ. ಆ ವ್ಯಕ್ತಿ ಬಗ್ಗೆ ಇವನು ಗಂಡಸು, ವ್ಯಕ್ತಿ ಜೊತೆಗೆ ನನ್ನ ತಮ್ಮ, ಇಷ್ಟು ಮೂರನ್ನು ನಾವು ತಿಳ್ಕೊಂಡಿರ್ತೀವಿ. ಹಾಗೆ ಪ್ರತಿಯೊಂದು ವ್ಯಕ್ತಿ ಬಗ್ಗೆ ಭಾವ ಹೇಗಿರುತ್ತೋ ಹಾಗೆ ವಸ್ತುವಿನ ಬಗ್ಗೆನೂ ಭಾವ ಇರುತ್ತೆ. ಈ ಭಾವ ಅನ್ನೋದು ಸಾಯೋ ಕಾಲದಲ್ಲಿ ಪರಮಾತ್ಮ ಹೇಳೋ ಪ್ರಕಾರ ಅಂತಕಾಲೇ, ಸಾಯೋ ಮೊಮೆಂಟಲ್ಲಿ ಯಾವ ಭಾವವನ್ನು ನೀವು ಹೊಂದಿ ದೇಹವನ್ನು ತ್ಯಾಗ ಮಾಡ್ತೀಯೋ ಆ ಭಾವವನ್ನೇ ನೀನು ಮತ್ತೆ ಹೊಂದುತ್ತೀಯ ಅಪ್ಪ, ಆ ಭಾವನ್ನೇ ಹೊಂದುತ್ತೀಯ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಜಡಭರತನ ಉದಾಹರಣೆ ತಗೊಳ್ಬೋದು. ಜಡಭರತ ತಪೋನಿರತನಾಗಿದ್ದ, ಅವನು ಸಾಯೋ ಮೊಮೆಂಟಲ್ಲಿ ಇನ್ನೇನು ವಾನಪ್ರಸ್ಥಾಶ್ರಮ ತಗೊಂಡು ಕುಟೀರದಲ್ಲಿದ್ದು, ಉದ್ಯಾನವನದಲ್ಲಿ ಕುಟೀರದಲ್ಲಿದ್ದು, ಒಂದು ದಿವಸ ಇದ್ದಕ್ಕಿದ್ದಾಗೆ ಎದುರುಗಡೆ ಒಂದು ಜಿಂಕೆ ಬಂದು ಪ್ರಸವ ಮಾಡಿಬಿಡುತ್ತೆ. ಪ್ರಸವ ಆಗಿದ್ದ ಜಿಂಕೆ ಮರಿ ಈ ಕಡೆ ಬಿದ್ದುಬಿಡುತ್ತೆ. ಜಿಂಕೆ ಆ ಹರಿತಿರುವಂಥ ತೊರೆ ಒಳಗೆ, ನದಿ ಒಳಗೆ ಬಿದ್ದು ಸತ್ತೋಗ್ಬಿಡುತ್ತೆ. ಆ ಕಡೆಯಿಂದ ಅಡ್ಡಕ್ಕೊಂಬಂದಿದ್ದು ಹುಲಿ ವಾಪಸ್ ಹೊರಟೋಗುತ್ತೆ. ಆ ಜಿಂಕೆ ಮರಿ ಒದ್ದಾಡ್ತಾ ಇರೋದನ್ನು ನೋಡಿ ಜಡಭರತನ ಮನಸ್ಸು ವಿಚಲಿತವಾಗ್ಬಿಟ್ಟು ಕರಗಿಬಿಡುತ್ತೆ. ಹೋಗಿ ಆ ಮರಿಯನ್ನು ಕಾಪಾಡ್ತಾನೆ. ಆ ಮರಿಯನ್ನು ಕಾಪಾಡ್ತಾನೆ, ಆಮೇಲಿಂದ ಅದನ್ನೆಲ್ಲ ಶುಶ್ರೂಷೆ ಮಾಡ್ತಾನೆ, ಬೆಳೆಸ್ತಾನೆ. ಕೊನೆಗೆ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ. ಅದೇ ಸಂಸಾರ ಆದಂಗೆ ಆಗ್ಬಿಡುತ್ತೆ. ಅವನು ಸಾಯೋ ಕಾಲದಲ್ಲಿ ಜಿಂಕೆಯ ಭಾವವನ್ನೇ ಹೊತ್ಕೊಂಡು ದೇಹತ್ಯಾಗವನ್ನು ಮಾಡ್ತಾನೆ. ಸೊ ಜಡಭರತನಿಗೆ ಜಿಂಕೆ ಜನ್ಮ ಬಂದ್ಬಿಡುತ್ತೆ. ಜಿಂಕೆ ಜನ್ಮದಲ್ಲಿ ಬಂದರೂ ಪೂರ್ವದಲ್ಲಿ ಮಾಡಿರೋ ಸಾಧನೆ ಎಲ್ಲದೂ ಸಂಪೂರ್ಣವಾಗಿ ಅವನಿಗೆ ಸತ್ವ ಜಾಸ್ತಿ ಇದ್ದಿದ್ದರಿಂದ ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಆಗಿರಲಿಲ್ಲ. ಆದ್ದರಿಂದ ಅವುಗಳೆಲ್ಲವೂ ಪೂರ್ವಭಾವಿಯಾದಂತಹ ಪೂರ್ವದಲ್ಲಿ ಇದ್ದಂಥ ಪ್ರಜ್ಞೆಯನ್ನು ಈ ಜಿಂಕೆಯ ದೇಹದೊಳಗೂ ಕೆಲಸ ಮಾಡಿ ಜಿಂಕೆಯ ದೇಹದಿಂದ ಮುಕ್ತನಾಗಿ ಮತ್ತೆ ಜಡಭರತನಾಗಿ ಹುಟ್ಟಿ ಜಡಭರತನಾದ ಮೇಲೆ ಮೋಕ್ಷವನ್ನು ಪಡ್ಕೊಳ್ತಾನೆ ಅಂತ ಭಾಗವತದಲ್ಲಿ ಕಥೆ ಬರುತ್ತೆ. ಈ ಭಾಗವತದ ಕಥೆ ಅದರಲ್ಲಿ ಏನಪ್ಪ ಗೊತ್ತಾಯಿತು ಅಂದರೆ, ಅಂತಕಾಲೇ, ಸಾಯೋ ಕಾಲದಲ್ಲಿ, ದೇಹವನ್ನು ಬಿಡೋ ಕಾಲದಲ್ಲಿ ಯಾವ ಒಂದು ಭಾವವನ್ನು ಇಟ್ಕೊಂಡಿದ್ನೋ ಆ ಭಾವಕ್ಕೆ ತಕ್ಕಂತೆ ಮತ್ತೆ ಜನ್ಮವನ್ನು ಪಡೆದ. ಅದರಿಂದ ಕೃಷ್ಣ ಹೇಳೋದ್ರ ಪ್ರಕಾರ ಅಂತಕಾಲದಲ್ಲಿ ಕೃಷ್ಣ ಭಾವವನ್ನೇ ಇಟ್ಕೊಂಡು ಪ್ರಾಣವನ್ನು ಬಿಟ್ಟರೆ, ಅವನ ದೇಹವನ್ನು ಬಿಟ್ಟರೆ ಕೃಷ್ಣನಲ್ಲಿಯೇ ಸೇರಿಕೊಳ್ತಾನೆ, ನನ್ನನ್ನೇ ಸೇರಿಕೊಳ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಅದರಿಂದ ಕೊನೆ ಕಾಲದಲ್ಲಿ ಅವನ ಭಾವದಲ್ಲಿ ಪ್ರಾಣವನ್ನು ಬಿಡೋದು, ಅವನ ಭಾವದಲ್ಲಿ ಈ ದೇಹವನ್ನು ತ್ಯಾಗ ಮಾಡೋದು ತುಂಬ ಉತ್ಕೃಷ್ಟವಾದದ್ದು, ಒಳ್ಳೆಯದು. ಅದೇ ಉದಾಹರಣೆಯನ್ನು ಅಜಾಮಿಳದಲ್ಲೂ ನೋಡಿದ್ವಿ. ಅಜಾಮಿಳ ಮನಸ್ಸಿನಲ್ಲಿ ಇಟ್ಕೊಂಡು ಆ ಭಾವದಿಂದ ಮಾಡದೇ ಇದ್ದರೂ ಮಗನ ಹೆಸರನ್ನು 4 ಅಕ್ಷರ ನಾರಾಯಣ ಅಂತ ಕರೆದಿದ್ದರಿಂದನೇ ಆ 4 ಅಕ್ಷರಗಳಿಗೆ ಆ ಭಾವೋತ್ಪತ್ತಿ ಇದೆ. ಆ 4 ಅಕ್ಷರಗಳು ನಾರಾಯಣ ಅನ್ನೋ ಭಾವವನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುತ್ತೆ. ಆ ಅಕ್ಷರಗಳಿಗೆ ಅಂಥ ಶಕ್ತಿ ಇದೆ. ಅಂಥ ಶಕ್ತಿ ಇರೋದ್ರಿಂದ ನಾರಾಯಣನ ರೂಪಿಧಾರಿಗಳಾದಂಥ ವಿಷ್ಣು ದೂತರು ಬಂದು ಅವನನ್ನು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೊರಟೋಗ್ತಾರೆ, ಯಮದೂತರಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೊರಟೋಗ್ತಾರೆ ಅಂತ ಅಜಾಮಿಳನ ಕಥೆಯೊಳಗೆ ನೋಡಿದ್ವಿ. ಅದರಲ್ಲೂ ಏನಪ್ಪ ಅಂತಂದರೆ ಭಾವ ಬಹಳ ಇಂಪಾರ್ಟೆಂಟು. ಅವನು ಸಾಯೋ ಕಾಲದಲ್ಲಿ ದೇವರೂ ಅನ್ನೋ ಭಾವದಿಂದ ನಾರಾಯಣ ಅಂತ ಹೇಳದೇ ಇದ್ದರು, ಮಗನನ್ನು ಕರಿಬೇಕು ಅನ್ನೋ ಕಾರಣದಿಂದನೇ ಹೇಳಿದ್ರು. ಬಟ್ ಆ 4 ಅಕ್ಷರಗಳಿಗೆ ಇದೆಯಲ್ಲ, ಅಕ್ಷರಗಳಿಗೆ ಒಂದು ಸತ್ವ ಇದೆ. ಆ ಸತ್ವ ಮತ್ತು ಆ ಭಾವ ಎರಡು ಕೆಲಸ ಮಾಡಿದೆ. ಆ ಕೆಲಸ ಮಾಡಿದ್ರಿಂದ ಅವನಿಗೆ ಅಜಾಮಿಳನಿಗೆ ಯಮದೂತರು ಬಂದಿದ್ದವರು ವಾಪಸ್ ಹೋಗ್ಬಿಟ್ಟು ವಿಷ್ಣು ದೂತರು ಕರ್ಕೊಂಡು ಹೋಗೋ ಹಾಗೆ ಆಗುತ್ತೆ.
ಸೊ ಭಾವ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂದರೆ ಸತ್ ಚಿತ್ ಆನಂದದಲ್ಲಿ ಸತುವಿಗೆ ಭಾವ ಅನ್ನೋದು ಅಂಟ್ಕೊಂಡಿರುತ್ತೆ. ಯಾವುದೇ ಸದ್ವಸ್ತುವಿಗೆ ಭಾವ ಅಂಟ್ಕೊಂಡಿರುತ್ತೆ. ಅದೆರಡು ಇನ್ಸೆಪರಬಲ್ಲು. ಆ ಭಾವ ಅನ್ನೋದು ನಾವು ದಿನನಿತ್ಯಗಳಲ್ಲೂ ನೋಡ್ತಾ ಇರ್ತೀವಿ. ಈಗ ಹಾಗಲಕಾಯಿ ಅಂದ ತಕ್ಷಣವೇ ಕಹಿ ಅಂಟ್ಕೊಂಡಿರುತ್ತೋ ಇಲ್ವೋ? ಯಾರು ಸಿಹಿ ಹಾಗಲಕಾಯಿ ಅಂತ ಹೇಳ್ತಾರೇನೋ? ಹೇಳೋಲ್ಲ. ಹಾಗೆ ಬೇವಿನಕಾಯಿಗೆ ಕಹಿ ಅಂಟ್ಕೊಂಡಿರುತ್ತೆ, ಹಾಗೆ ಬೆಲ್ಲಕ್ಕೆ ಸಿಹಿ ಅಂಟ್ಕೊಂಡಿರುತ್ತೆ. ಆ ಸಿಹಿ ಅನ್ನೋದು ರುಚಿಯಾದರೂ ಭಾವ ಇದೆ. ಒಂದು ಸಿಹಿ ಅನ್ನೋದಕ್ಕೆ ಒಂದು ಭಾವ ಇದೆ, ಆ ರುಚಿಗೆ ಒಂದು ಭಾವ ಇದೆ. ಆ ಭಾವವನ್ನೇ ಸತ್ತಿಗೆ ಅಂಟ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ವಿ ನಾವು. ಸೊ ಅದು ಮನುಷ್ಯರುಗಳಲ್ಲಿ ಸತ್ವವಾಗಿ ಅಂತಃಶಕ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಆ ಅಂತಃಶಕ್ತಿ ಸತ್ವಕ್ಕೆ ಭಾವ ಒಂದು ಇದ್ದೇ ಇರುತ್ತೆ. ಅದನ್ನೇ ಅವನು ಆ ಒಂದು ಶ್ಲೋಕದಲ್ಲಿ ಹೇಳೋದು, ನಾಸತೆ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಆ ಶ್ಲೋಕದಲ್ಲಿ ಸತ್ವಿಗೆ ಭಾವ ಇರುತ್ತೆ, ಅಸತ್ವಿಗೆ ಭಾವ ಇರೋಲ್ಲ ಅಂತ ಹೇಳ್ತಾನೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಸತ್ ಚಿತ್ ಆನಂದದ ಉದಾಹರಣೆಯನ್ನು ಕೊಟ್ಟು ಸತ್ ಅಂದರೆ ಏನು ಅಂತ ತಿಳ್ಕೊಂಡು ಅದನ್ನು ಹೇಗೆ ಅಳೆಯೋಕ್ಕೆ ಸಾಧ್ಯ ಅನ್ನೋದನ್ನು ತಿಳ್ಕೊಂಡು ಎಲ್ಲ ವ್ಯಕ್ತಿಗಳಲ್ಲಿ ಅದು ಬೇರೆ ಬೇರೆ ಇರುತ್ತೆ, ಯಾವ್ಯಾವ ಲೆವೆಲಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಅದರ ಪ್ರಭಾವವೇನೋ, ಸತ್ವಿನ ಪ್ರಭಾವವೇನೋ, ಅದು ಹೇಗೆ ತಿಳಿಯುತ್ತೆ ಅನ್ನೋದಕ್ಕೆ 4-6 ಉದಾಹರಣೆಗಳನ್ನು, ಶ್ರೀ ಕ್ಷೇತ್ರಗಳನ್ನು ಮತ್ತು ಮಹಾತ್ಮರುಗಳನ್ನು, ಪೂತಾತ್ಮರುಗಳನ್ನು ಹೇಳಿ ಅವರ ಒಂದು ಸತ್ವ ಬಹಳ ಅಂತಃಶಕ್ತಿಯುಳ್ಳದ್ದಾದ್ದರಿಂದ ಅದರ ಪ್ರಭೆ, ಆ ಒಂದು ವೈಬ್ರೇಷನ್ ಅನ್ನೋದು, ಆರ ಅನ್ನೋದು ಇಡೀ ಆ ಕ್ಷೇತ್ರಕ್ಕೆ ಹಬ್ಬಿರುತ್ತೆ. ಅವರ ದೇಹದಲ್ಲೆಲ್ಲ ಹಬ್ಬಿರುತ್ತೆ, ಅವರು ತೊಟ್ಕೊಂಡಿರೋ ಬಟ್ಟೆಲೆಲ್ಲ ಇರುತ್ತೆ, ಅವ್ರು ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ಇರುತ್ತೆ. ನೋಡಿ, ಕೂತ್ಕೊಳ್ಳೋ ಜಾಗದಲ್ಲಿ ಇರುತ್ತೆ ಅನ್ನೋದಕ್ಕೆ ಒಂದು ಜ್ಞಾಪಕ ಬಂತು ನನಗೆ. ಮಂತ್ರಾಲಯದಲ್ಲಿ ರಾಯರು, ನಾನು ವೃಂದಾವನ ಪ್ರವೇಶವನ್ನು ಮಾಡ್ತೀನಿ, ಅದಕ್ಕೆ ಒಂದು ಬೇಕಾಗೋ ಕಲ್ಲು ಇದೆಯಲ್ಲ, ಒಂದು ಕಲ್ಲು ನಾನು ಹೇಳ್ತೀನಿ ಅದನ್ನು ತರಿಸ್ಕೊಡ್ಬೇಕು ಅಂತ ಅವರ ಇವರಿಗೆ ಹೇಳ್ತಾರೆ. ಹೈದ್ರಾಬಾದ್ ಈ ನಿಜಾಮ ಇರ್ತಾನಲ್ಲ, ಆ ನಿಜಾಮನ ಪಟ್ಟದ ಮಂತ್ರಿ ಆಗಿರ್ತಾರೆ, ಅವ್ರಿಗೆ ಹೇಳ್ತಾರೆ. ಅವ್ರ ಹೆಸರು ಅಪ್ಪಣ್ಣ ಅಂತ ಕಾಣುತ್ತೆ. ಅವ್ರಿಗೆ ಹೇಳಿದಾಗ ಏನಂತಾರೆ, ಈ ಚಿತ್ರದುರ್ಗದ ಹತ್ರ ಇರುತ್ತೆ ಒಂದು ಕಲ್ಲು, ಅದನ್ನು ತರಿಸಿ ಅಂತ ತರಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಆ ಕಲ್ಲೇ ತರಿಸ್ಬೇಕು ಅಂದರೆ ಅದರ ಐತಿಹ್ಯ ಒಂದಿರುತ್ತೆ. ಆ ಕಲ್ಲಿನ ಮೇಲೆ ಶ್ರೀರಾಮಚಂದ್ರ ಕುಳಿತಿದ್ದ. ಶ್ರೀರಾಮಚಂದ್ರ ಆ ಕಲ್ಲಿನ ಮೇಲೆ ಕುಳಿತಿದ್ರಿಂದ ಕಲ್ಲಿಗೆ ಶ್ರೀರಾಮನ ಸತ್ವ ಅಂಟಿಕೊಂಡಿದೆ. ಆ ಕಲ್ಲು ಪವಿತ್ರಮಯವಾಗಿದೆ. ಆ ಕಲ್ಲು ನನ್ನ ವೃಂದಾವನಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ರಾಯರು ಹೇಳಿದರು. ಅಂದರೆ ಅರ್ಥ ಏನಾಯಿತು, ಸತ್ವ ಅನ್ನೋದು ಹೇಗೆ, ಪ್ರಭೆ ಅನ್ನೋದು ಹೇಗೆ, ಆ ಒಂದು ಸ್ಥಳದಲ್ಲಿ ಕೂತ ಬಟ್ಟೆ ಹಾಕ್ಕೊಂಡಿರೋ ಬಟ್ಟೆ, ಕೂತ ಜಾಗ, ಮತ್ತು ಇನ್ನೂ ಮಹಾತ್ಮರಾದರೆ ಇಡೀ ಆ ಪ್ರಾಂತ್ಯ, ಇಡೀ ಆ ಪ್ರದೇಶ ಎಲ್ಲ ಕಡೆ ಹಬ್ಬಿರುತ್ತೆ ಸತ್ವ ಅನ್ನೋದು ಅಂತ ತಿಳ್ಕೊಂಡ್ವಿ. ಆ ಸತ್ವಕ್ಕೆ ಭಾವ ಇರುತ್ತೆ ಅಂತಲೂ ತಿಳ್ಕೊಂಡ್ವಿ. ಆ ಭಾವ ಬದಲಾಗ್ತಾ ಇರುತ್ತೆ ಅಥವಾ ಭಾವ ಸಂಗಮವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ 4-6 ಭಾವಗಳು ಬರ್ಬೋದಲ್ವ, ಆ ಭಾವಗಳನ್ನು ಆ ಸತ್ವಕ್ಕೆ ಅಂಟ್ಕೊಂಡಿರುತ್ತೆ. ಆ ಭಾವದಿಂದನೇ ನೋಡ್ತೀವಿ. ಯದ್ಭಾವಂ ತದ್ಭವತಿ ಅನ್ನೋ ಬಂದಿರೋ ಸೆಂಟೆನ್ಸು ಇದೇ ಕಾರಣದಿಂದ. ಯಾವ ಭಾವನೆಯಿಂದ ನೀನು ನೋಡ್ತೀಯೋ ಆ ಭಾವ ಸತ್ಯವಾಗುತ್ತೆ, ಆ ಸತ್ವದಲ್ಲಿ ಸತ್ಯವಾಗ್ಬಿಡುತ್ತೆ. ಹೇಗೆ ನೋಡಿ, ಎಲ್ಲ ಗಂಡಸರನ್ನು ಗಂಡ ಅಂತ ನೋಡೋಕ್ಕಾಗಲ್ಲ. ಒಬ್ಬ ಗಂಡಸನ್ನು ಗಂಡ ಅಂತ ನೋಡ್ತಿರ್ತಾರೆ, ಮಿಕ್ಕ ಗಂಡಸರನ್ನೆಲ್ಲ ಏನಂತ ನೋಡ್ತಾರೆ, ಅನ್ಯ ಪುರುಷ ಅಂತ ನೋಡ್ತಿರ್ತಾರೆ. ಇಲ್ಲಿ ಭಾವ ವ್ಯತ್ಯಾಸ ಇದೆ ನೋಡಿ. ಆ ಗಂಡ ಅನ್ನೋ ಭಾವಕ್ಕೂ ಗಂಡನಲ್ಲ ಅನ್ನೋ ಭಾವಕ್ಕೂ ವ್ಯತ್ಯಾಸ ಇದೆ. ಹೀಗೆ ಆ ಭಾವ ಅನ್ನೋದು ವ್ಯಕ್ತಿ ವಸ್ತು ಒಂದೇ ಆದರೂ, ಸತ್ವ ಒಂದೇ ಆದರೂ ಭಾವ ಬದಲಾಗ್ಬಿಡುತ್ತೆ. ನಾವು ಹಾಗೆ ಹೆಂಗಸನ್ನೆಲ್ಲರನ್ನೂ ಎಲ್ಲದೂ ಬೇರೆ ಬೇರೆ ಭಾವದಿಂದ ನೋಡ್ತೀವಿ, ಗಂಡಸನ್ನೆಲ್ಲ ಬೇರೆ ಬೇರೆ ಭಾವಗಳಿಂದ ನೋಡ್ತೀವಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ, ಈ ಥರ ತಾಯಿ ತಂದೆ ಎಲ್ಲ ಭಾವಗಳು ಬೇರೆ 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 ಇದೆ. ಸೊ ಭಾವದ ಪರಿಚಯ ಇದರಿಂದ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸತ್ವ ಅನ್ನೋದಕ್ಕೆ ಭಾವ ಅಂಟ್ಕೊಂಡೇ ಇರುತ್ತಪ್ಪ. ಪ್ರತಿ ಸದ್ವಸ್ತುವಿಗೂ ಭಾವ ಇದ್ದೇ ಇರುತ್ತೆ. ಅಸದ್ವಸ್ತುವಿಗೆ ಭಾವವಿಲ್ಲ. ಅಭಾವ ಅಂದರೆ ಭಾವವಿಲ್ಲ. ಇದನ್ನು ಆ ಸೆಂಟೆನ್ಸನ್ನು ನಾವು 2ನೇ ಅಧ್ಯಾಯದಲ್ಲಿ
ಎಷ್ಟನೇ ಶ್ಲೋಕಪ್ಪ ಅದು? ನಾಸತೆ ವಿದ್ಯತೆ ಭಾವೋ, 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಇದನ್ನು ತಿಳ್ಕೊಂಡ್ವಿ ನಿನ್ನೆ. ಅದನ್ನೇ ಇವತ್ತು ಮುಂದುವರಿಸಿ ಒಂದು ಸ್ವಲ್ಪ ಇನ್ನೂ ವಿಷದವಾಗಿ ತಿಳ್ಕೊಂಡ್ವಿ. ಭಾವ ಅನ್ನೋದ್ರ ಬಗ್ಗೆ ಇವತ್ತೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡ್ವಿ. ಉದಾಹರಣೆಗಳನ್ನು ನೋಡಿದ್ವಿ. ಅಜಾಮಿಳನ ಉದಾಹರಣೆ, ಜಡಭರತಿನ ಉದಾಹರಣೆ, ಮತ್ತು ಭಾವಕ್ಕೆ ಸಾವಿನ ಸಮಯದಲ್ಲಿ ಉಂಟಾಗುವಂತಹ ಭಾವದ ಉದಾಹರಣೆ. ಅದು ಸಾವಿನ ಸಮಯದಲ್ಲಿ ಯಾವ ಭಾವ ಉಂಟಾಗುತ್ತೋ ಅದೇ ಭಾವದಿಂದ ಮತ್ತೆ ಜನ್ಮವನ್ನು ತಾಳ್ತಾನೆ ಅಂತಂದ್ಬಿಟ್ಟು ಅಂತ ಕೃಷ್ಣ ಹೇಳಿರೋದು. ಅದನ್ನೇ ಯಾವ ಭಾವದಿಂದ ಅವನ ದೇಹವನ್ನು ಬಿಡ್ತಾನೋ ಆ ಭಾವ ನನ್ನ ಭಾವವಾಗಿದ್ದರೆ ನನ್ನಲ್ಲೇ ಬಂದು ಸೇರ್ಕೊಂಡ್ಬಿಡ್ತಾನೆ ಅಂತ ಕೃಷ್ಣನು ಹೇಳಿದ್ರು. ಅದಕ್ಕೆ ದಾಸರು ಹೇಳೋದು ಯಾವಾಗಲೂ ಅಷ್ಟೇ, ಕೊನೇ ಕಾಲದಲ್ಲಿ ಆ ಭಾವ ಬರೋದಕ್ಕೋಸ್ಕರವಾಗಿ ಇವತ್ತಿಂದನೇ ಅಭ್ಯಾಸ ಮಾಡಿ ದೇವರ ನಾಮಸ್ಮರಣೆಗಳನ್ನು ಇವತ್ತಿಂದನೇ ಮಾಡ್ತಾ ಹೋಗಿ ಕೊನೇ ಕಾಲದಲ್ಲಿ ನಾವು ಅವನ ನಾಮಸ್ಮರಣೆಯನ್ನು ಮಾಡಿದ್ರೆ ಆ 4 ಅಕ್ಷರಗಳು ಬಂತಲ್ಲ, ಇವನಿಗೆ ಭಾವ ಇಲ್ಲದೇ ಇದ್ರು, ದೇವಭಾವ ಇಲ್ಲದೇ ಇದ್ದರೂ ಅಜಾಮಿಳನಿಗೆ 4 ಅಕ್ಷರ ಬಂತಲ್ಲ ಬಾಯಲ್ಲಿ, ಆ 4 ಅಕ್ಷರ ಅವನನ್ನು ಹೇಗೆ ಕಾಪಾಡ್ದು ಹಾಗೆ ನಮ್ಮನ್ನು ಎಲ್ಲರನ್ನೂ ಕಾಪಾಡುತ್ತೆ. ಆ ವೇಳೆ ದೊರಕೋದೋ ಇಲ್ಲಾಂದರೆ ಆ ವೇಳೆ ದೊರಕೋದು ಆ ಭಾವ, ಆ ನಾಮನೂ ಬರೋಲ್ಲ, ಭಾವನೂ ಬರೋಲ್ಲ. ಅದಕ್ಕೋಸ್ಕರ ಯಾವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಕೊನೆ ಕಾಲಕ್ಕದು ತುಂಬ ಸಹಾಯವಾಗುತ್ತೆ. ಮುಂದಿನ ಜನ್ಮವನ್ನು ನಮಗೆ ಅದು ನಿರ್ದೇಶ ಮಾಡುತ್ತೆ. ಅದರಿಂದ ಭಾವ ಅನ್ನೋದು ಬಹಳ ಇಂಪಾರ್ಟೆಂಟು. ಅದು ಸತ್ವಕ್ಕೆ ಅಂಟ್ಕೊಂಡೇ ಇರುತ್ತೆ. ಇಷ್ಟು ನಾವು ಸತ್ ಚಿತ್ ಆನಂದದ ಬಗ್ಗೆ ಮತ್ತು ಸತ್ವಿನ ಬಗ್ಗೆ ನಾಸತೋ ವಿದ್ಯತೆ ಭಾವೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ವಿದ್ಯತೆ ಅನ್ನೋ ಪದ ಇದೆಯಲ್ಲ, ಅದು ಇರುತ್ತೆ ಅನ್ನೋ ಅರ್ಥ ಅಷ್ಟೇ. ಸತುವಿನ ಜೊತೆಲಿ ಭಾವ ಇರುತ್ತೆ, ವಿದ್ಯತೆ ಇರುತ್ತೆ. ಇರುತ್ತೆ ಅಂದರೆ ಅರ್ಥ ಏನಾಯಿತು? ಇರೋದು ಅಂದರೆ ಸ್ಥಿತಿ. ಸ್ಥಿತಿ ಅಂದರೆ ವಿಷ್ಣು. ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದು. ವಿದ್ಯತೆ ಅಂದರೆ ಕ್ಷೇತ್ರ ಅಂತ ಮುಂದಿನ ಪದ ಇದರೊಳಗೆ ಅಧ್ಯಾಯಗಳಲ್ಲಿ ಬರುತ್ತೆ. ಕ್ಷೇತ್ರ. ಕ್ಷೇತ್ರ ಅಂದ್ರೇನು? ಸ್ಥಾಯಿ ಅಥವಾ ಸ್ಥಳ ಅಥವಾ ಜಾಗ, ಆ ಸ್ಪೇಸ್ ಅಂತ ಹೇಳ್ತೀವಿ. ಏನಪ್ಪ ಅದು ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ ಅದನ್ನು? ಸ್ಥಾಯಿ ಅಂತ ಈ ಸಂಗೀತ ಬರೋರ್ಗಾದರೆ ಸ್ಥಾಯಿ ಅಂದರೆ ತಕ್ಷಣ ಗೊತ್ತಾಗುತ್ತೆ. ಪ್ರತಿ ಒಂದೊಂದು ಸ್ವರಕ್ಕೂ ಅದರದ್ದೇ ಸ್ಥಾಯಿ ಇರುತ್ತೆ, ಕ್ಷೇತ್ರ ಇರುತ್ತೆ. ಹಾಗೆ ಮನುಷ್ಯರಿಗೂ ಅವರ ದೇಹವೇ ಕ್ಷೇತ್ರವಾಗಿರುತ್ತೆ. ಆತ್ಮನಿಗೆ ದೇಹವೇ ಕ್ಷೇತ್ರವಾಗಿರುತ್ತೆ. ಹಾಗೆಯೇ ಪ್ರತಿ ವಸ್ತುವಿಗೂ ಅದು ಇರೋ ಜಾಗ ಇರುತ್ತಲ್ಲ, ಅದೇ ಕ್ಷೇತ್ರ. ಈಗ ನಾವು ಲೆಕ್ಕ ಎಲ್ರಿಗೂ ಗೊತ್ತಿರುತ್ತೆ. 1 ಅಂತ ಬರಿತೀವಿ, 0 ಅಂತ ಬರಿತೀವಿ. ಆ 1 ಅಂತ ಬರೆದಿರ್ತೀವಲ್ಲ, ಆ 1ಅನ್ನು ತೆಗೆದುಬಿಟ್ರೆ ಅಲ್ಲಿ 0 ಉಳಿಯುತ್ತೆ. 1 - 1 ಆದರೆ 0. 0 ಅಂತ ಬರಿತೀವಿ. 0ನೂ ತೆಗೆದುಬಿಟ್ರೆ ಬರೀ ಖಾಲಿ ಜಾಗ ಇದ್ದರೆ ಆ ಜಾಗನ ಏನಂತ ಹೇಳ್ತೀವಿ? ಸ್ಥಾಯಿ ಅಂತ ಹೇಳ್ತೀವಿ, ಅಥವಾ ಕ್ಷೇತ್ರ ಅಂತ ಹೇಳ್ತೀವಿ. ಅದಿದ್ದೇ ಇರುತ್ತೆ. 1 ಅನ್ನೋದಿಲ್ಲದೆ ಇದ್ದರೂ ಕ್ಷೇತ್ರ ಇರುತ್ತೆ, 0 ಅನ್ನೋದಿಲ್ಲದೆ ಇದ್ದರೂ ಕ್ಷೇತ್ರ ಇದ್ದೇ ಇರುತ್ತೆ. ಆ ಒಂದು ಅರ್ಥದಲ್ಲಿ ಆ ಇರುತ್ತೆ ಅಂತ ಯಾವುದನ್ನು ಹೇಳ್ತಾ ಇದೆಯೋ, ವಿದ್ಯತೆ ಅನ್ನೋ ಪದ ಅದನ್ನು ಸೂಚಿಸ್ತಾ ಇದೆ. ಅದು ಕ್ಷೇತ್ರ. ಸೊ ಈ ಕ್ಷೇತ್ರ ಅಂದಕ್ಷಣ ಮುಂದಕ್ಕೆ ಭಗವದ್ಗೀತೆಯಲ್ಲಿ ಬರುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಎಲ್ಲಿ ಬರುತ್ತಪ್ಪ ಅದು ಅಂದರೆ, ಭಗವದ್ಗೀತೆನ ಕೃಷ್ಣ ಅರ್ಜುನಿಗೆ ಹೇಳಬೇಕಾದ್ರೆ 3 ಭಾಗ ಮಾಡ್ಕೊಂಡು ಹೇಳ್ತಾನೆ, ಅಥವಾ ವ್ಯಾಸರು ಹೇಳಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. 3 ಭಾಗ. ಏನಪ್ಪ 3 ಭಾಗ? ಅರ್ಜುನ ಜೀವಾತ್ಮ, ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣನಿಗೆ ಗೊತ್ತು ಅದು ಚೆನ್ನಾಗಿ, ಅವನು ಪರಮಾತ್ಮ. ಅರ್ಜುನ ಜೀವಾತ್ಮ ಅನ್ನೋದು ಗೊತ್ತು ಕೃಷ್ಣನಿಗೆ. ಇನ್ನು ಅರ್ಜುನನಿಗೆ ಗೊತ್ತಿಲ್ಲದೆ ಇರ್ಬೋದು, ಕೊನೆಗೆ ಗೊತ್ತಾಗತ್ತೆ. ಅರ್ಜುನ ಜೀವಾತ್ಮ, ಪರಮಾತ್ಮ ಕೃಷ್ಣ. ಸೊ ಜೀವಾತ್ಮ ಪರಮಾತ್ಮ ಎಲ್ಲಿರುತ್ತೆ? ದೇಹದೊಳಗಿರುತ್ತೆ. ದೇಹವೇ ಕ್ಷೇತ್ರ. ಸೊ ಅರ್ಜುನ ಜೀವಾತ್ಮನಾಗಿ, ಕೃಷ್ಣ ಪರಮಾತ್ಮನಾಗಿ, ಆ ಕ್ಷೇತ್ರ ದೇಹವಾಗಿ, ದೇಹವೇ ಕ್ಷೇತ್ರವಾಗಿ, ಇವು 3 ಬಗ್ಗೆ 6 ಚಾಪ್ಟರ್ ಮಾಡಿಕೊಂಡು ಪರಮಾತ್ಮ ಅಥವಾ ವ್ಯಾಸರು ಹೇಳಿದ್ದಾರೆ ಭಗವದ್ಗೀತೆನ. 3 ಭಾಗ ಮಾಡಿದ್ರೆ ಮೊದಲ 6 ಅಧ್ಯಾಯಗಳಲ್ಲಿ ಬರೀ ಜೀವಾತ್ಮನ ಬಗ್ಗೆ ಮಾತ್ರ ಬರುತ್ತೆ, ಇನ್ನೇನು ಬೇರೆ ಬರೋಲ್ಲ. ಜೀವಾತ್ಮನಾಗಿ ಅರ್ಜುನ ಇದ್ದಾನೆ. ಜೀವಾತ್ಮದ ವಿಷಯಗಳನ್ನೆಲ್ಲ ಸಂಪೂರ್ಣವಾಗಿ 6 ಚಾಪ್ಟ್ರಲ್ಲಿ ತಿಳಿಸ್ತಾನೆ. ಅಂದರೆ ಕರ್ಮ ಎಲ್ಲ ಬರುತ್ತೆ, ಜ್ಞಾನ ಎಲ್ಲ ಬರುತ್ತೆ, ಸನ್ಯಾಸ ಎಲ್ಲ ಬರುತ್ತೆ. ಹೌದು, ಎಲ್ಲವೂ ಜೀವಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳು. ಮತ್ತು 6ನೇ 7ನೇ
ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ಏನು ಬರುತ್ತಪ್ಪ, ಆ 6 ಅಧ್ಯಾಯಗಳಲ್ಲಿ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ಬರುತ್ತೆ. ಪರಮಾತ್ಮ ಅಂದರೆ ಏನೋ, ಅವನ ದೇಹ ಅಂದರೆ ಏನೋ, ಅವನ ದೇಹದೊಳಗಿರೋ ಪಾರ್ಟ್ಸ್ಗಳೆಲ್ಲ ಯಾವ್ಯಾವುದು, ಈ ಅರ್ಜುನನಿಗೆ ಜೀವಾತ್ಮನಿಗೆ ಹೇಗೆ ಹೇಳಿದ್ನೋ ಹಾಗೆ ಪರಮಾತ್ಮನಿಗೆ ಅವೆಲ್ಲ ಹೇಳ್ತಾನೆ. ಜೊತೆಗೆ ಅವನ ಯೋಗ ಶಕ್ತಿಯಿಂದ, ಯೋಗ ಸಿದ್ಧಿಯಿಂದ ತೋರಿಸ್ತಾನೆ, ತನ್ನ ದೇಹದೊಳಗೆ ಅವೆಲ್ಲ ಇರೋದನ್ನು ತೋರಿಸ್ತಾನೆ. ಯಾಕೆಂದರೆ ಅವನು ಯೋಗಾಚಾರ್ಯ, ಯೋಗ ಸಿದ್ಧಿಯನ್ನು ಪಡೆದಿರೋಂಥವನು. ಅವನು ಯೋಗದ ಬಗ್ಗೆ ಎಲ್ಲವನ್ನೂ ಕಲಿತ್ಕೊಂಡು ಅಭ್ಯಸಿಸಿ ಅನುಸಂಧಾನ ಮಾಡಿ ತೋರಿಸಬಲ್ಲವನು ಪರಮಾತ್ಮ. ಹಾಗಾಗಿ ಅರ್ಜುನನಿಗೆ ಅವೆಲ್ಲ ಮಾಡು ಅಂದರೆ ಮಾಡೋಕ್ಕಾಗಲ್ಲ. ಅವನಿನ್ನು ಯೋಗವನ್ನು ಕಲಿತಿಲ್ಲ, ಯೋಗ ಸಿದ್ಧಿಯನ್ನು ಪಡೆದುಕೊಂಡಿಲ್ಲ. ಯೋಗ ಸಿದ್ಧಿಯನ್ನು ಪಡ್ಕೊಳ್ಳೋದ್ರೆ ಅವನ ಯೋಗೈಶ್ವರ್ಯ ರೂಪವನ್ನು ತೋರಿಸೋಕ್ಕೂ ಸಾಧ್ಯ ಇಲ್ಲ. ಸೊ ಇವೆಲ್ಲದುವೆ ವಿಭೂತಿ ಯೋಗ, ವಿಶ್ವರೂಪ ಯೋಗ ಅದರಲ್ಲಿ ಬರುತ್ತೆ, 10-11ನೇ ಚಾಪ್ಟರ್ಗಳಲ್ಲಿ ಬರುತ್ತೆ. ಭಕ್ತಿ ಯೋಗ ಇವೆಲ್ಲ ಬರುತ್ತೆ. ಎಲ್ಲವೂ ಪರಮಾತ್ಮ ಸಂಬಂಧವಾದದ್ದು. ಮೊದಲ 6 ಚಾಪ್ಟರ್ಗಳು ಜೀವಾತ್ಮ ಸಂಬಂಧವಾದದ್ದು, ಮತ್ತು 6 ಚಾಪ್ಟರ್ಗಳು ಪರಮಾತ್ಮ ಸಂಬಂಧವಾದದ್ದು. ಸರಿ, ಜೀವಾತ್ಮ ಅರ್ಜುನನ ಬಗ್ಗೆ ಆಯಿತು, ಪರಮಾತ್ಮ ಕೃಷ್ಣನ ಬಗ್ಗೆ ಆಯಿತು. ಇನ್ನು ಕ್ಷೇತ್ರದ ಬಗ್ಗೆ ಕೊನೆಯ 6 ಅಧ್ಯಾಯಗಳಲ್ಲಿ ಹೇಳ್ತಾನೆ. ಕ್ಷೇತ್ರ ಅಂದರೆ ದೇಹ, ದೇಹದೊಳಗೆ ಜೀವಾತ್ಮ ಪರಮಾತ್ಮ ಇರೋದು. ಆ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ 3 ಗುಣಗಳನ್ನು ಹೇಳ್ತಾನೆ. ಕ್ಷೇತ್ರಜ್ಞ ಅಂದ್ರೇನು ಅಂತ ಹೇಳ್ತಾನೆ. ಇವುಗಳನ್ನೆಲ್ಲವನ್ನು ಕೊನೆಯ 6 ಅಧ್ಯಾಯದಲ್ಲಿ ಹೇಳಿ ಭಗವದ್ಗೀತೆ ಸಂಪೂರ್ಣ ಮಾಡ್ತಾನೆ. ಅಂದರೆ ಏನಾಯಿತು, ಭಗವದ್ಗೀತೆ ಫುಲ್ಲು ದೇಹದ ಒಳಗೆ ಇರುವಂಥ ಜೀವಾತ್ಮ, ಮತ್ತು ದೇಹದ ಒಳಗಿರುವಂಥ ಪರಮಾತ್ಮ, ಮತ್ತು ಕ್ಷೇತ್ರ ದೇಹ. ಆ ದೇಹ ಅನ್ನೋ ಕ್ಷೇತ್ರ ಜೀವಾತ್ಮನಿಗೆ ಬೇರೆ, ಪರಮಾತ್ಮನಿಗೆ ಬೇರೆ. ದೇಹ ಅನ್ನೋ ಕ್ಷೇತ್ರ ಜೀವಾತ್ಮನಿಗೆ ಒಂದು ಇಂಡಿವಿಜುವಲ್ ಒಂದು ವ್ಯಕ್ತಿ, ಆದರೆ ಪರಮಾತ್ಮನಿಗೆ ಒಂದು ಇನ್ಸ್ಟಿಟ್ಯೂಷನ್. ಇಡೀ ವಿಶ್ವವೇ ಅವನಿಗೆ ಅವನ ದೇಹ, ವಿಶ್ವಾತ್ಮ ಅವನು. ಸೊ ಹಾಗಾಗಿ ಇಡೀ ವಿಶ್ವವೇ ನನ್ನ ದೇಹ ಅಂತ ಹೇಳಿ 7ನೇ ಚಾಪ್ಟ್ರಲ್ಲಿ ಶುರು ಮಾಡಿಕೊಂಡು 13ನೇ ಚಾಪ್ಟರ್ ತನಕನೂ ಸಂಪೂರ್ಣವಾಗಿ ಭಗವಂತ ಅವನ ಒಂದು ದೇಹದ ಒಳಗಿನ ಇರುವಂಥ ಎಲ್ಲ ವಸ್ತುಗಳು ಸ್ಟ್ರಕ್ಚರ್ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತಾನೆ. ಸೊ ಭಗವದ್ಗೀತೆಯೊಳಗೆ ನಾವು 3 ಭಾಗ ಮಾಡಿದಾಗ ಜೀವಾತ್ಮ, ಪರಮಾತ್ಮ, ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ. ಅಲ್ಲಿ ಕ್ಷೇತ್ರ ಅನ್ನೋದ್ರ ಬಗ್ಗೆ ಬರುತ್ತೆ. 13, 14, 15ನೇ ಚಾಪ್ಟರ್ಗಳಾದಮೇಲೆ ಕ್ಷೇತ್ರಜ್ಞ ಬಗ್ಗೆ ಮತ್ತು ಗುಣಗಳ ಬಗ್ಗೆ, ಆಹಾರದ ಬಗ್ಗೆ ಎಲ್ಲದರ ಬಗ್ಗೆನೂ ಬರುತ್ತೆ. ಅದು ದೇಹ ಸಂಬಂಧವಾದದ್ದು, ಎಲ್ಲವೂ ದೇಹ ಸಂಬಂಧವಾದದ್ದು. ದೇಹ ಅಂತ ಹೇಳೋದಿಲ್ಲ, ಯಾಕೆ ಅಂದರೆ ಕ್ಷೇತ್ರ ಅಂತ ಹೇಳ್ತೀವಿ. ಕ್ಷೇತ್ರ ಅಂದರೆ ಜೀವಾತ್ಮನಿಗೂ ಆಗುತ್ತೆ, ಪರಮಾತ್ಮನಿಗೂ ಆಗುತ್ತೆ. ಅದರಿಂದ ಕ್ಷೇತ್ರ ಅಂತ ಅಲ್ಲಿ ಹೇಳಿ ಎಲ್ಲವನ್ನು ಸಂಪೂರ್ಣವಾಗಿ ದೇಹದ ಬಗ್ಗೆ, ದೇಹದ ಒಳಗಿರುವಂಥ ಐಟಮ್ಸ್ಗಳು ಕೆಲಸ ಮಾಡೋದ್ರ ಬಗ್ಗೆ ಎಲ್ಲವನ್ನು ಪರಿಚಯ ಮಾಡಿಸ್ಕೊಡ್ತಾನೆ ಪರಮಾತ್ಮ. ಸೊ ಹೀಗೆ ಜೀವಾತ್ಮ, ಪರಮಾತ್ಮ, ಕ್ಷೇತ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಈ ಭಗವದ್ಗೀತೆ ಇಡೀ ವಿಶ್ವಕ್ಕೆ ಅಪ್ಲೈ ಆಗುತ್ತೆ. ಹೇಗಪ್ಪ? ಇಡೀ ವಿಶ್ವಕ್ಕೆ ಅಪ್ಲೈ ಆಗುತ್ತೆ. ಬರೀ ಸನಾತನ ಧರ್ಮ ಇರುವಂಥ ಭಾರತಕ್ಕೆ ಮಾತ್ರ ಅಲ್ಲ, ಅಥವಾ ಇಡೀ ಈ ಭೂಮಂಡಲದಲ್ಲಿ ಅಂಥ ಸಕಲ ಜೀವರಾಶಿಗಳು, ಮನುಷ್ಯರುಗಳಿಗೆ ಮಾತ್ರ ಅಲ್ಲ, ಸಕಲ ಜೀವರಾಶಿಗಳಿಗೂ ಅಪ್ಲೈ ಆಗುತ್ತೆ. ಮರ, ಗಿಡ, ಪ್ರಾಣಿಗಳು ಎಲ್ಲವೂ ಅಷ್ಟೇ. ಇಲ್ಲಿದ್ರೇನು, ಅಮೇರಿಕಾದಲ್ಲಿದ್ರೇನು, ಅವಕ್ಕೂ ಅಪ್ಲೈ ಆಗುತ್ತೆ. ಸೊ ಅಲ್ಲಿಗೆ ಕೃಷ್ಣನ ಭಗವದ್ಗೀತೆ ಸನಾತನ ಧರ್ಮ ಮಾತ್ರ ಹೇಳ್ತಾ ಇಲ್ಲ, ಇಡೀ ಜೀವರಾಶಿಗಳನ್ನೇ, ದೇವತಾ ಅವತಾರಗಳನ್ನೇ, ದೇವಲೋಕಗಳನ್ನೇ ಸಂಪೂರ್ಣವಾಗಿ ತಿಳಿದುಕೊಂಡು ಈ ವ್ಯವಸ್ಥೆಯ ಬಗ್ಗೆಯೇ ಹೇಳ್ತಾ ಇದೆ. ಈ ವ್ಯವಸ್ಥೆಯ ಬಗ್ಗೆಯೇ ಹೇಳ್ತಾ ಇರೋದ್ರಿಂದ ಇದು ದಿವ್ಯ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ದೇಹದೊಳಗಿರೋದೇ ಆದರೂ ನಮ್ಮ ದೇಹದಲ್ಲಿದೆ, ಪ್ರತ್ಯೇಕಾತ್ಮ ಆಗಿ ನಮ್ಮ ದೇಹದಲ್ಲಿದೆ, ಪರಮಾತ್ಮ ಆಗಿ ವಿಶ್ವದ ದೇಹದಲ್ಲಿದೆ, ಕ್ಷೇತ್ರ ಇದೆ. ಇವುಗಳ ಬಗ್ಗೆ ಮಾತ್ರ ಹೇಳಿದ್ದಾನೆ ಅಂದರೆ ಇಷ್ಟೇ, ಎಲ್ಲವೂ ವಿಶ್ವವಾಗಿದೆ. ಇವು 3 ಸೇರಿಯೇ ವಿಶ್ವ ಆಗಿರೋದು. ಸೊ ಈ ವಿಶ್ವದ ಬಗ್ಗೆಯೇ ಹೇಳ್ದಂಗಾಯಿತು. ಸೊ ಈ ವಿಶ್ವವನ್ನೇ ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಕೊಂಡಂಗಾಯಿತು. ಅಲ್ಲಿಗೆ ದಿವ್ಯ ವ್ಯವಸ್ಥೆ ಅನ್ನೋದು ಇಡೀ ವಿಶ್ವವನ್ನೇ ಆಕ್ರಮಿಸ್ಕೊಂಡಿದೆ. ಬರೀ ಭೂಮಂಡಲ ಮಾತ್ರವಲ್ಲ, ವಿಶ್ವವನ್ನೇ ಆಕ್ರಮಿಸ್ಕೊಂಡಿದೆ. ಇದು ನಮಗೆ ಭಗವದ್ಗೀತೆಯಲ್ಲಿ ಗೊತ್ತಾಗುತ್ತೆ. ಸೊ ಈ ದಿವ್ಯ ವ್ಯವಸ್ಥೆ, ಒಂದು ವ್ಯವಸ್ಥೆ ಅಂದಮೇಲೆ ಅದಕ್ಕೊಂದು ಕಾನೂನು ಇರಬೇಕಲ್ಲಪ್ಪ, ಏನಾದರೂ ಶಾಸನ ಇರಬೇಕಲ್ಲಪ್ಪ.
ಅದನ್ನು ಎಲ್ಲರೂ ಫಾಲೋ ಮಾಡಲೇಬೇಕಲ್ವಾ? ಹೌದು, ಅದನ್ನೇ ಧರ್ಮ ಅನ್ನೋ ಪದದಲ್ಲಿ ಪರಿಚಯ ಮಾಡಿಸ್ತಾರೆ. ಸೊ ಅಲ್ಲಿಗೇನು, ಇಡೀ ವಿಶ್ವದಲ್ಲಿರುವಂತಹ ಸಕಲ ಜೀವರಾಶಿಗಳು, ದೇವತಾತ್ಮಗಳು, ಬೇರೆ ಆತ್ಮಗಳು ಪ್ರತಿಯೊಂದುವೇ ಧರ್ಮವನ್ನು ಅನುಸರಿಸಿಯೇ ಅವುಗಳು ಬದುಕ್ತಾ ಇವೆ. ಅವುಗಳು ಕ್ರಿಯೇಟಿವಿಟಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಧರ್ಮ ಅನ್ನೋದು ದೇವಲೋಕಕ್ಕೆ ಮಾತ್ರ ಅಪ್ಲೈ ಆಗುತ್ತೆ, ಭೂಲೋಕಕ್ಕೆ ಅಪ್ಲೈ ಆಗಲ್ಲ, ಪ್ರಾಣಿ ಲೋಕಕ್ಕೆ ಅಪ್ಲೈ ಆಗಲ್ಲ ಅಂತಲ್ಲ. ಧರ್ಮ ಅನ್ನೋದು ದಿವ್ಯ ವ್ಯವಸ್ಥೆಯಲ್ಲಿರುವಂತಹ ಶಾಸನಗಳು. ಆ ಧರ್ಮವನ್ನು ಮೀರಿದ್ರೆ ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ. ಅಲ್ಲೂ ಮೂರೇ: ಆಚಾರ, ಧರ್ಮ, ಪ್ರಭು. ಆಚಾರ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡಿದ್ರೆ, ಧರ್ಮಬದ್ಧವಾಗಿದ್ದರೆ ಆ ಧರ್ಮ ಅವನನ್ನು ರಕ್ಷಿಸುತ್ತೆ. ಧರ್ಮನ ಕಾಪಾಡೋನು ಯಾರು? ಅಚ್ಯುತ, ಪ್ರಭು. 3 ಜನದ ಪರಿಚಯ ಆಗೋಯ್ತಲ್ಲೇ, 3. ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತ. ಇಡೀ ವಿಶ್ವವನ್ನು ಧರ್ಮ ಅನ್ನೋದು ಕಂಟ್ರೋಲ್ ಮಾಡ್ತಾ ಇದೆ, ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ಮುಂದಿನ ಇದಕ್ಕೆ ಹೋಗೋಣ. ನಮ್ಮ 5ನೇ ಅಧ್ಯಾಯದ ಮುಂದಿನ 10ನೇ ಶ್ಲೋಕಕ್ಕೆ ಹೋಗೋಣ. ಇದು ಪರಿಚಯ ಮಾಡಿಸ್ಕೊಟ್ಟೆ. ಏನು ಭಗವದ್ಗೀತೆ ಮತ್ತು ನಾವು ಬೇಸಿಕ್ಕಾಗಿ ತಿಳ್ಕೊಳ್ಬೇಕಾಗಿದ್ದಂಥ ಸೂಕ್ಷ್ಮ ವಸ್ತುಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಟ್ಟು ಮುಂದಿನ ಶ್ಲೋಕಗಳನ್ನು ಓದೋಣ, ನೋಡೋಣ. ಹತ್ತನೇ ಶ್ಲೋಕ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಹ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಕಾಯೇನ ಮನಸಾ ಬುದ್ಧ್ಯ ಕೇವಲೈಃ ಇಂದ್ರಿಯೈಃ ಅಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಕರ್ಮಯೋಗವನ್ನು 3ನೇ ಅಧ್ಯಾಯದಲ್ಲಿ ಹೇಳಿ, ಕರ್ಮದ ಬಗ್ಗೆ ಜ್ಞಾನವನ್ನು 4ನೇ ಅಧ್ಯಾಯದಲ್ಲಿ ಕೊಟ್ಟು, 5ನೇ ಅಧ್ಯಾಯದಲ್ಲಿ ಕರ್ಮ ಫಲ ಸನ್ಯಾಸವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಕರ್ಮ ಸನ್ಯಾಸ ಅಂದರೂ ಒಂದೇ, ಕರ್ಮ ಫಲ ಸನ್ಯಾಸ ಅಂದರೂ ಒಂದೇ. ಕರ್ಮ ಮತ್ತು ಫಲ ಎರಡೂ ಸೇರಿಕೊಂಡೇ ಇರುತ್ತೆ. ಯಾವುದನ್ನು ಸನ್ಯಾಸ ಮಾಡಬೇಕು ಅಂದರೆ ಕರ್ಮವನ್ನಲ್ಲಪ್ಪ, ಫಲವನ್ನು ಸನ್ಯಾಸ ಮಾಡಬೇಕು ಅಂತ ಹೇಳಿ ಮುಂದುವರಿಸ್ತಾ ಇದ್ದಾನೆ. ಯಾವನು ಈಶ್ವರನಲ್ಲಿ ಕರ್ಮಗಳನ್ನು ಇಟ್ಟು ಫಲಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಕರ್ಮವನ್ನು ಮಾಡ್ತಾನೆಯೋ ಅವನು ಯಾವ ಪಾಪಗಳಿಂದನೂ ಬದ್ಧನಾಗುವುದಿಲ್ಲ. ಹೇಗಪ್ಪ? ತಾವರೆಯ ಎಲೆಯು ನೀರಿನಿಂದ ಲಿಪ್ತವಾಗದ ಹಾಗೆ. ಅಂದರೆ ತಾವರೆ ಎಲೆ ಮೇಲೆ ನೀರು ಬಿದ್ದರೂ ಹಾಗೆ ಪುಳುಕ್ಕಂತ ಹುಡ್ಕೊಂಡು ಹೊರಟೋಗುತ್ತೆ ಹೊರತು ತಾವರೆ ಎಲೆ ಹೀರ್ಕೊಳ್ಳಲ್ಲ. ಹಾಗೆ ನಾವು ಪಾದರಸದ ಉದಾಹರಣೆ ಕೊಟ್ಟಿದ್ದೆ. ಪಾದರಸ ಎಲ್ಲಿ ಬಿದ್ದರೂ ಅದು ಯಾವ ಬಿದ್ದ ಪಾತ್ರೆ ಮೇಲೆ ಅಂಟ್ಕೊಳ್ಳಲ್ಲ. ಪುಳುಕ್ಕಂತ ಹರ್ಕೊಂಡು ಹೊರಟೋಗ್ಬಿಡುತ್ತೆ, ಆ ಕಡೆ ಈ ಕಡೆ ಪಕ್ಕ ಹೊರಟೋಗ್ಬಿಡುತ್ತೆ. ಅದು ತನ್ನ ಒಂದು ಇರೋ ಜಾಗಕ್ಕೆ ಅಂಟುಕೊಳ್ಳಲ್ಲ, ಇರೋವಂಥ ಪಾತ್ರಕ್ಕೆ ಅಂಟುಕೊಳ್ಳಲ್ಲ. ಹಾಗೆ ನೀರು ಅಷ್ಟೇ, ಕಮಲದ ಇದಕ್ಕೆ ಅಂಟುಕೊಳ್ಳಲ್ಲ, ಮಿಕ್ಕಿದ್ದೆಲ್ಲದಕ್ಕೂ ಅಂಟುಕೊಳ್ಳುತ್ತೆ. ನೀರು ತೋಯಿಸದೇ ಇರೋ ವಸ್ತುವೇ ಇಲ್ಲ. ಆದರೆ ಕಮಲದ ಎಲೆ ಮೇಲೆ ಅಂಟುಕೊಳ್ಳಲ್ಲ. ಅದು ನಮಗೆಲ್ಲರಿಗೂ ಗಮನದಲ್ಲಿರುವಂಥ ವಿಷಯ. ಆದ್ದರಿಂದ ಅದರ ಉದಾಹರಣೆ ಹೇಳೋದ್ರ ಮೂಲಕವಾಗಿ ಯಾರು ಫಲಗಳಲ್ಲಿ ನಿರಾಸಕ್ತಿಯನ್ನು ಹೊಂದಿ ಆಸಕ್ತಿಯನ್ನಿಲ್ಲದೆ ಕರ್ಮಗಳನ್ನು ಮಾಡ್ತಾರೋ ಅಂಥವ್ರುಗಳೆಲ್ಲ ಕರ್ಮವನ್ನು ನನ್ನಲ್ಲಿಟ್ಟು ಮಾಡ್ತಾ ಇರ್ತಾರೆ. ಅಂದರೆ ಅರ್ಥ ಪರಮಾತ್ಮನ ಭಾವದಿಂದ ಪ್ರತಿಯೊಂದು ಕರ್ಮವನ್ನು ಮಾಡ್ತಿರ್ತಾರೆ. ಗಾಡ್ ಕಾನ್ಷಿಯಸ್, ಕೃಷ್ಣ ಕಾನ್ಷಿಯಸ್ ಹೇಳ್ದಂಗೆ ಗಾಡ್ ಕಾನ್ಷಿಯಸ್ ಆಗಿರುವಂಥ ಜನಗಳು, ಅವರು ಯಾರು ಯತಿಗಳೇ ಆಗಿರಲಿ, ಸಂಸಾರಿಗಳೇ ಆಗಿರಲಿ, ಕರ್ಮಯೋಗವೇ ಆಗಲಿ, ಜ್ಞಾನಯೋಗವೇ ಆಗಲಿ, ಧ್ಯಾನ ಯೋಗವೇ ಆಗಲಿ, ರಾಜಯೋಗವೇ ಆಗಲಿ, ಯಾವುದೇ ಯೋಗದಲ್ಲಿರಲಿ, ಅವರು ಪರಮಾತ್ಮನ ಕಾನ್ಷಿಯಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದರೆ, ಅಂದರೆ ಗಾಡ್ ಕಾನ್ಷಿಯಸ್ ಆಗಿದ್ದರೆ, ಅವರುಗಳು ಮಾಡುವಂಥ ಪ್ರತಿ ಕರ್ಮವು ಅವರನ್ನು ಬಂಧಿಸೋಲ್ಲ. ಕರ್ಮ ಬಂಧಿಸೋಲ್ಲ ಅಂದರೆ
ಫಲ ಬಂಧಿಸೋಲ್ಲ. ಯಾಕೆ ಅಂದರೆ ಅವ್ರ ಕಾನ್ಷಸ್ ಗಾಡಲ್ಲಿ ಕೇಂದ್ರೀಕೃತವಾಗಿರುತ್ತೆ, ಗಾಡ್ ಕಾನ್ಷಿಯಸ್ ಆಗಿರ್ತಾರೆ. ಆದ್ದರಿಂದ ಅವರ ಅವೇರ್ನೆಸ್ಸು ಮಾಡ್ತಿರೋ ಕರ್ಮದಲ್ಲಿ ಇದ್ದರೂ, ಶ್ರದ್ಧೆಯಿಂದ ಮಾಡಿದ್ರು, ಆಸಕ್ತಿಯಿಂದ ಮಾಡಿದ್ರು, ಫಲದಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ. ಅವರೆಲ್ಲದನ್ನೂ ಫಲ ಬರಲಿ ಬರದೇ ಇರಲಿ, ಬಂದರೂ ಇಷ್ಟರ ಮೇಲೆ ಪರಮಾತ್ಮನಿಗೆ ಸಲ್ಲುತ್ತೆ ಅಂತ ಹೇಳಿ ಪರಮಾತ್ಮ ಭಾವದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾರೆ. ಇಲ್ಲಿ ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಕೊಡ್ತಾರೆ, ಅದು ಜ್ಞಾಪಕಕ್ಕೆ ಬರುತ್ತೆ. ಏನಪ್ಪ ಅವ್ರು ಕೊಡೋ ಉದಾಹರಣೆ ನೋಡಪ್ಪ, ನೀನು ಹಲಸಿನ ಹಣ್ಣನ್ನು ಬಿಡಿಸ್ಬೇಕಾದ್ರೆ ನೇರವಾಗಿ ಅದನ್ನು ಹಚ್ಚಿ ಬಿಡಿಸಿ ಕಿತ್ತು ಮಾಡಿ ತೆಗೆದಿಡೋಕ್ಕೆ ಹೋದರೆ, ಬಿಡಿಸೋಕ್ಕೆ ಹೋದರೆ ಅಂಟ್ತಾ ಇರುತ್ತೆ, ಕೈಗೆಲ್ಲ ಅಂಟ್ಕೊಳುತ್ತೆ, ತೊಳೆಗೆಲ್ಲ ಅಂಟ್ಕೊಳುತ್ತೆ, ಅದನ್ನು ಕೀಳೋಕ್ಕೆ ಆಗಲ್ಲ, ಎಲ್ಲ ಕಡೆನೂ ಅಂಟು ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನೀನೇನು ಮಾಡಬೇಕಪ್ಪ, ಎಣ್ಣೆ ಹಚ್ಕೊಂಡ್ಬಿಟ್ರೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಲಸಿನ ತೊಳೆನ ಬಿಡಿಸಿದ್ರೆ ಅದರಲ್ಲಿರೋ ಅಂಟು ಒಂಚೂರು ಕೈಗೆ ಅಂಟಲ್ಲಪ್ಪ, ಎಣ್ಣೆ ಇರೋವಂಥ ಜಾಗಕ್ಕೆ ಅದು ಅಂಟೋಲ್ಲ. ಹಾಗೆಯೇ ಈ ಮಾಯೆ ಅನ್ನೋದು ಅಂಟ್ಕೊಂಡ್ಬಿಡುತ್ತಲ್ಲಪ್ಪ, ಎಲ್ಲ ಜೀವಾತ್ಮಕ್ಕೂ ಎಲ್ಲ ಕರ್ಮಗಳಿಗೂ ಫಲ ಅನ್ನೋದು ಅಂಟ್ಕೊಳುತ್ತಲ್ಲ, ಆ ಫಲ ಅನ್ನೋದು ಯಾವಾಗ ಅಂಟೋಲ್ಲ? ನೀನು ಎಣ್ಣೆ ಅನ್ನೋದನ್ನು ಹಚ್ಕೊಂಡ್ಬಿಟ್ರೆ ಹೇಗೆ ಹಲಸಿನ ಅಂಟೋದಿಲ್ವೋ ಹಾಗೆ ಪರಮಾತ್ಮ ಅನ್ನೋದನ್ನು ನೀನು ಇಟ್ಟು ಬಿಟ್ಟರೆ ಮನಸ್ಸಿನಲ್ಲಿ, ಆ ಯಾವ ಕರ್ಮಗಳು ಮಾಡಿದ್ರೂ ಆ ಕರ್ಮವಾಗಲಿ ಕರ್ಮ ಫಲಗಳಾಗಲಿ ಅವನನ್ನು ಬಂಧಿಸೋಲ್ಲ, ಅಂಟೋಲ್ಲ. ಯಾಕೆ ಅಂದರೆ ಪರಮಾತ್ಮ ಎಣ್ಣೆ ಥರ ಕಾಪಾಡ್ತಾ ಇರ್ತಾನೆ, ಅಂಟದೇ ಇದ್ದಂಗೆ ಎಲ್ಲವನ್ನು ಕಾಪಾಡ್ತಾ ಇರ್ತಾನೆ. ಯಾವುದೇ ಫಲಗಳು ಅವನಿಗೆ ಅಂಟಲ್ಲ, ಬಂಧಿಸೋಲ್ಲ, ಅವನನ್ನು ಮುಕ್ತನನ್ನಾಗಿ ಮಾಡಿರುತ್ತೆ. ಆದರೆ ಅವನ ಕೆಲಸವನ್ನು ಮಾತ್ರ ಮಾಡ್ತಾನೆ ಇರ್ತಾನೆ. ಆದ್ದರಿಂದ ವಿ ಶುಡ್ ಆಲ್ವೇಸ್ ಬಿ ಗಾಡ್ ಕಾನ್ಷಿಯಸ್ ಆಗಿದ್ದು ಕರ್ಮಗಳನ್ನು ಮಾಡಬೇಕು ಈ ಪ್ರಪಂಚದಲ್ಲಿ. ಆವಾಗ ಎಲ್ಲವೂ ಪರಮಾತ್ಮನಿಗೆ ಹೋಗ್ತಾ ಇರುತ್ತೆ. ಯಾವುದೇ ಫಲಗಳಾಗಲಿ ನಮಗೆ ಬರೋದಿಲ್ಲ, ಎಲ್ಲ ಪರಮಾತ್ಮನಿಗೆ ಹೋಗುತ್ತೆ. ಹಾಗಾಗಿ ಪರಮಾತ್ಮ ನಮಗೆ ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಯಾಕಪ್ಪ ಪ್ರೊಟೆಕ್ಟರ್ ಅಂದರೆ ಎಲ್ಲ ಫಲಗಳನ್ನು ಅವನು ತಗೊಳ್ತಾ ಇರ್ತಾನೆ. ನಮಗೆ ಯಾವ್ದು ಬೇಕೋ ಅದನ್ನು ಅವನು ಸೂಕ್ತ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇರ್ತಾನೆ, ಯೋಗಕ್ಷೇಮವನ್ನು ನೋಡ್ಕೋತಿರ್ತಾನೆ. ಹಾಗಾಗಿ ಯಾವುದೇ ಕರ್ಮಫಲಗಳು ನಮ್ಮನ್ನು ಬಂಧಿಸುವುದಿಲ್ಲ. ಸೊ ಎಣ್ಣೆ ಹಚ್ಕೊಂಡು ಹೇಗೆ ಹಲಸಿನ ತೊಳೆ ಬಿಡಿಸೋದು. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನಪ್ಪ, ಯಾವುದಾದ್ರು ಊರಿಗೆ ಹೋಗ್ತೀರಿ ನೀವು, ಊರಿಗೆ ಹೋದರೆ ಸಾಮಾನೆಲ್ಲ ಹೊತ್ಕೊಂಡು ಎಲ್ಲ ಕಡೆ ಊರಲ್ಲಿ ಎಲ್ಲ ಕಡೆ ತಿರ್ಗೋಕ್ಕಾಗಲ್ಲ, ಸುತ್ತಕ್ಕಾಗಲ್ಲ, ಎಲ್ಲನೂ ನೋಡೋಕ್ಕೂ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಿ, ಒಂದು ಕ್ಲೋಕ್ ರೂಮ್ ಅಂತ ಇರುತ್ತೆ, ಆ ಕ್ಲೋಕ್ ರೂಮಲ್ಲಿ ಹೋಗಿ ಸಾಮಾನೆಲ್ಲ ಹಾಕ್ಬಿಟ್ಟು ಒಂದು ಕೀ ತೊಗೊಂಡು ಹೊರಟ್ಬಿಡ್ತೀವಿ, ಒಂದು ಚೀಟಿ ತೊಗೊಂಡು ಬಂದುಬಿಟ್ಟು ಎಲ್ಲ ನೋಡ್ಕೊಂಡು ಎಲ್ಲ ಆದಮೇಲೆ ಬಂದು ವಾಪಸ್ಸು ಕ್ಲೋಕ್ ರೂಮಲ್ಲಿ ಬಿಡಿಸ್ಕೊಂಡು ಬರ್ತೀವಿ. ಹಾಗೆ ಪರಮಾತ್ಮನ ಪಾದಗಳನ್ನು ಒಂದು ಕೈಯಲ್ಲಿ ಹಿಡ್ಕೊಂಬಿಡಿ, ಇನ್ನೊಂದು ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ. ಆಗೇನಾಗುತ್ತೆ, ಪರಮಾತ್ಮನ ಕಾನ್ಷಿಯಸ್ಸು ನಮ್ಮದು ಕಾನ್ಷಿಯಸ್ ಆಗಿಬಿಡುತ್ತೆ. ಗಾಡ್ ಕಾನ್ಷಿಯಸ್ ಆಗಿ ಪರಮಾತ್ಮನ ಪಾದಗಳನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿರೋದ್ರಿಂದ, ಅವನ ಮೇಲೆ ಎಲ್ಲ ಭಾರವೂ ಹಾಕಿರೋದ್ರಿಂದ, ಅವನು ಎಲ್ಲವನ್ನೂ ನೋಡ್ಕೊಳ್ಳೋದ್ರಿಂದ ನಾವು ಯಾವುದೇ ಕರ್ಮದಿಂದಾಗಲಿ ಕರ್ಮ ಫಲಗಳಿಂದಾಗಲಿ ಬಂಧನಕ್ಕೆ ಒಳಪಡೋಲ್ಲ ಅಂತ ಆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಪರಮಹಂಸರು. ಸೊ ಆ ಎರಡೂ ಉದಾಹರಣೆಗಳನ್ನು ನೋಡಿದಾಗ ಏನಪ್ಪ ಆಯಿತು, ಪದ್ಮಪತ್ರ ಮಿವಾಂಬಸ, ಹೇಗೆ ಪದ್ಮಪತ್ರದ ಮೇಲೆ ನೀರು ಅಂಟ್ಕೊಳ್ಳಲ್ವೋ ಹಾಗೆ ಕರ್ಮಫಲಗಳು ಪ್ರತಿಯೊಂದು ಜೀವಾತ್ಮನನ್ನು ಬಂಧಿಸದೇ ಇದ್ದಂಗೆ ಮಾಡೋದಕ್ಕೆ ಏನಪ್ಪ ಮಾಡಬೇಕು ಉಪಾಯ? ಎಲ್ಲವನ್ನು ಭಗವಂತನ ಮೇಲೆ ಭಾರ ಹಾಕಿ, ಎಲ್ಲವನ್ನು ಭಗವಂತನ ಕಡೆಗೆ ತಳ್ಳಿಬಿಡಿ, ಎಲ್ಲವನ್ನು ಶ್ರದ್ಧೆಯಿಂದ ಮಾಡಿ, ಫಲದಲ್ಲಿ ನಿರಾಸಕ್ತಿಯಿಂದ ಮಾಡಿ, ಭಗವಂತನ ಕಾನ್ಷಿಯಸ್ ಅಂದರೆ ಗಾಡ್ ಕಾನ್ಷಿಯಸ್ ಆಗಿ ನೀವು ಮಾಡ್ತಾ ಇದ್ದರೆ ನಿಮ್ಮ ಬಾಡಿ ಕಾನ್ಷಿಯಸ್ಸು ಸೆಲ್ಫ್ ಕಾನ್ಷಿಯಸ್ಸು ಎರಡೂ ಇರಬಾರ್ದು. ಆ ಪರಮಾತ್ಮನ ಕಾನ್ಷಿಯಸ್ ಇದ್ದರೆ ಆವಾಗ ನಿಮಗೆ ಯಾವುದೇ ಕರ್ಮಗಳು ಬಂಧಿಸುವುದಿಲ್ಲ, ಕರ್ಮಫಲಗಳು ಬಂಧಿಸುವುದಿಲ್ಲ ಅಂತ ಹೇಳಿ ಪದ್ಮಪತ್ರ ಮೀಮಾಂಬಸ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ, ದೇಹದಿಂದಲೂ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ, ಕಾಯ ಮನಸ ಪ್ರಜ್ಞಾ ಬುದ್ಧಿಯ ಕೇವಲ ಇಂದ್ರಿಯಗಳಿಂದಲೂ ಮತ್ತು ಯೋಗಿಗಳು ಆಸಕ್ತಿಯನ್ನು ಬಿಟ್ಟು ಸತ್ವಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ನೋಡಿ, ಯಾವುದೇ ಕರ್ಮ ಮಾಡೋದಕ್ಕೆ ಇವುಗಳು ಬೇಕೇ ಬೇಕು. 4 ಇನ್ವಾಲ್ವ್ ಆಗಿರುತ್ತೆ. ಇಂದ್ರಿಯಗಳು ಇನ್ವಾಲ್ವ್ ಆಗಿರುತ್ತೆ, ಮನಸ್ಸಿಂದ್ರಿಯ ಆಗಿರುತ್ತೆ, ಬುದ್ಧಿ ಆಗಿರುತ್ತೆ, ದೇಹನೂ ಆಗಿರುತ್ತೆ. ದೇಹನೂ ಬೇರೆ, ಇಂದ್ರಿಯ ಬೇರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಇಂದ್ರಿಯಗಳು ದೇಹದಲ್ಲೇ ಇರೋದು, ಆದರೆ ಸಂಪರ್ಕ ಹೊಂದೋದು ದೇಹ ಸಂಪರ್ಕ ಹೊಂದೋದು ಇಂದ್ರಿಯಗಳ ಮೂಲಕ. ದೇಹ ಹೋಗಿ ಎಲ್ಲವನ್ನೂ ಟಚ್ ಮಾಡಲ್ಲ. ಕಣ್ಣು
ಅಷ್ಟು ದೂರದಿಂದನೇ ಹೋಗಿ ಒಂದು ವಸ್ತುವನ್ನು ನೋಡಿಬಿಡುತ್ತೆ, ಸ್ಪರ್ಶ ಮಾಡಿಬಿಡುತ್ತೆ, ಸಂಘ ಉತ್ಪತ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕಿವಿನೂ ಅಷ್ಟೇ, ಅಷ್ಟು ದೂರದಲ್ಲೇ ಇರೋದೇ ಕೇಳಿಸ್ಬಿಡುತ್ತೆ. ಹಾಗೆ ಆಗೇನಾಯಿತು, ಈ ದೇಹ ಅನ್ನೋದು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಸಂಘ ಆಗದೆ ಇದ್ರು ಇಂದ್ರಿಯಗಳ ಮೂಲಕ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಅದನ್ನೇ ಅವ್ರು ಹೇಳ್ತಿರೋದು, ದೇಹ ಆಗಲಿ, ಇಂದ್ರಿಯಗಳಿಂದಾಗಲಿ, ಮನಸ್ಸಿನಿಂದಾಗಲಿ, ಬುದ್ಧಿಯಿಂದಾಗಲಿ ಯೋಗಿಗಳು ಮಾಡುವಂತಹ ಕರ್ಮಗಳಲ್ಲಿ ಆಸಕ್ತಿನ ಬಿಟ್ಬಿಡ್ತಾರೆ. ಇವುಗಳಿಗೋಸ್ಕರ ಆಸಕ್ತಿಯಿಂದ ಮಾಡೋಲ್ಲ. ಏನಕ್ಕೋಸ್ಕರ ಮಾಡ್ತಾರೆ? ಆತ್ಮನಿಗಾಗಿ ಮಾಡ್ತಾರೆ. ನಾವು ಪರಮಾತ್ಮನನ್ನು ಹೇಗೆ ಅವೇರ್ನೆಸ್ ಇಟ್ಕೋಬೇಕು, ಕೃಷ್ಣ ಕಾನ್ಷಿಯಸ್, ಗಾಡ್ ಕಾನ್ಷಿಯಸ್ ಆಗಿರಬೇಕು ಅಂತ ಹೇಳಿದ್ನೋ ಹಾಗೆ ಆತ್ಮ ಕಾನ್ಷಿಯಸ್ ಆಗಿ ಪ್ರತಿಯೊಂದನ್ನು ಮಾಡ್ತಾರೆ. ಅದು ಆತ್ಮ ಕಾನ್ಷಿಯಸ್ ಆಗಿ ಮಾಡೋದು ಅಂದರೆ ಏನಾಗುತ್ತೆ? ಆತ್ಮಶುದ್ಧಿ ಆಗುತ್ತೆ. ಪರಮಾತ್ಮ ಆದರೆ ಪರಮಾತ್ಮನಿಗೆ ಎಲ್ಲವೂ ಹೋಗುತ್ತೆ. ಇಲ್ಲಿ ಆತ್ಮನಿಗಾದರೆ ಅಂದರೆ ನಾನು ನನ್ನೊಳಗಿರೋ ಆತ್ಮನಿಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ಆ ನಾನು ಅನ್ನೋದು ಇಲ್ಲದೆ ಹೋದರೆ, ದೇಹ ಭಾವ ಇಲ್ಲದೆ ಹೋದರೆ ಆ ಖಂಡಿತವಾಗಿ ಆತ್ಮಭಾವ ಇರುತ್ತೆ. ಆತ್ಮಭಾವದಲ್ಲಿ ಮಾಡಿದ್ದೆಲ್ಲ ಆತ್ಮಶುದ್ಧಿಗೋಸ್ಕರ ಆಗುತ್ತೆ, ಆತ್ಮೋದ್ಧಾರಕ್ಕೋಸ್ಕರ ಆಗುತ್ತೆ. ಸೊ ಹಾಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗುತ್ತೆ ಅಂತ ಪರಮಾತ್ಮ ಹೇಳೋದ್ರ ಮೂಲಕವಾಗಿ ಫಸ್ಟ್ ಶ್ಲೋಕದಲ್ಲಿ ಈಶ್ವರನಿಗೋಸ್ಕರ ಅಂತ ಹೇಳ್ದ, ಪರಮಾತ್ಮನಿಗೆ ಅಂತ ಹೇಳ್ದ. ಎರಡನೇ ಶ್ಲೋಕದಲ್ಲಿ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳಿಂದ ಯೋಗಿಗಳು ಮಾಡುವಂಥ ಕೆಲಸನೂ ಆತ್ಮನಿಗೋಸ್ಕರ ಆಗಿರುತ್ತಪ್ಪ. ಸಾಮಾನ್ಯವಾಗಿ ಎಲ್ಲ ಜನಗಳು ಭಕ್ತರು ಮಾಡುವಂಥದ್ದು ಪರಮಾತ್ಮನಿಗೋಸ್ಕರವಾಗಿರುತ್ತೆ. ಯೋಗಿಗಳು ಮಾಡೋದು ಆತ್ಮನಿಗಾಗಿರುತ್ತೆ, ಆತ್ಮನಿಗೋಸ್ಕರ ಆಗ್ತಾ ಇರುತ್ತೆ. ಆದ್ದರಿಂದ ಅವ್ರು ಮಾಡೋ ಕರ್ಮಗಳಲ್ಲೂ ಆತ್ಮನಿಗೋಸ್ಕರ ಮಾಡೋದ್ರಿಂದ ಆತ್ಮಶುದ್ಧಿ ಆಗುತ್ತೆ ಹೊರತು ಅವರಿಗೆ ದೇಹಕ್ಕಾಗಲಿ ಅವರ ಒಂದು ಜನ್ಮಕ್ಕಾಗಲಿ ಮತ್ತೆ ಮತ್ತೆ ಅದು ಅಂಟ್ಕೊಳ್ಳಲ್ಲ. ಕರ್ಮಫಲಗಳು ಅವ್ರಿಗೂ ಅಂಟುಕೊಳ್ಳಲ್ಲ, ಯೋಗಿಗಳಿಗೂ ಅಂಟ್ಕೊಳ್ಳಲ್ಲ. ಯೋಗಿಗಳು, ಯತಿಗಳು, ಸನ್ಯಾಸಿಗಳು, ಯೋಗಾರೂಢರು, ಸನ್ಯಾಸ ತಗೊಂಡ್ರು ಮತ್ತು ಇವರೆಲ್ಲರೂ ಅದೇ ಇದಕ್ಕೆ ಬರ್ತಾರೆ. ತಪಸ್ ಮಾಡೋರು ಎಲ್ಲವನ್ನು ಬಿಟ್ಟು ಹೋಗಿ ತಪಸ್ ಮಾಡ್ತಿರ್ತಾರಲ್ಲ ಅವ್ರುಗಳು ಅಷ್ಟೇ ಆ ಕೆಟಗರಿಗೆ ಬಂದ್ಬಿಡ್ತಾರೆ. ಆತ್ಮನಿಗೋಸ್ಕರ ಅವರು ಆತ್ಮಶುದ್ಧಿಗೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆ ಯಾವ ಕೆಲಸಗಳು ಆತ್ಮಶುದ್ಧಿ ಆಗುತ್ತೆ ಹೊರತು ಅವ್ರ ದೇಹವನ್ನು ಬಂಧಿಸೋಲ್ಲ. ಆ ಕರ್ಮಫಲಗಳು ಅವರಿಗೆ ಬರೋಲ್ಲ, ಅಂಟ್ಕೊಳ್ಳಲ್ಲ, ಮತ್ತೆ ಮತ್ತೆ ಜನ್ಮ ಎತ್ತಕ್ಕೆ ಅವಕಾಶ ಇರೋಲ್ಲ. ಸೊ ಪರಮಾತ್ಮನಿಗೋಸ್ಕರ ಮಾಡು, ಆಗಲಿಲ್ಲ ಆತ್ಮನಿಗೋಸ್ಕರ ಮಾಡು. ಅದರ ನೆಕ್ಸ್ಟ್, ಯೋಗಿಯು ಕರ್ಮಫಲವನ್ನು ಬಿಟ್ಟು ನಿಷ್ಠಾರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ. ಅಯುಕ್ತನಾದವನು ಕಾಮಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿಸಲ್ಪಡುತ್ತಾನೆ. ಯೋಗಿಗೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಬಿಡಿಸಿ ಹೇಳ್ತಾ ಇದ್ದಾನೆ. ಎರಡನೇ ಶ್ಲೋಕದಲ್ಲಿ ಯೋಗಿಗಳು ಮಾಡೋದು ಆತ್ಮಶುದ್ಧಿಗೆ ಅಂತ ಹೇಳ್ದ. ಈಗ ಅದನ್ನೇ ಯೋಗಿ ಮಾಡೋ ಕರ್ಮಫಲ ಬಿಟ್ಟು, ಕರ್ಮಫಲದಲ್ಲಿ ಆಸಕ್ತಿ ಇರೋಲ್ಲ ಅವನಿಗೆ, ನಿಷ್ಠೆ ಮಾತ್ರ ಇದ್ದೇ ಇರುತ್ತೆ. ಕೆಲಸ ಮಾತ್ರ ಆಸಕ್ತಿಯಿಂದನೇ ಮಾಡ್ತಾನೆ, ಶ್ರದ್ಧೆಯಿಂದ ಮಾಡ್ತಾನೆ. ಅವನು ಮಾಡೋದ್ರಿಂದ ಆ ಥರ ಆತ್ಮಶುದ್ಧಿ ಆದರೆ ಏನಾಗುತ್ತೆ? ಶಾಂತಿಯನ್ನು ಪಡೆಯುತ್ತಾನೆ. ಆತ್ಮಶುದ್ಧಿಯಿಂದ ಏನಪ್ಪ ಪ್ರಯೋಜನ? ಶಾಂತಿ ಇರುತ್ತೆ. ಆತ್ಮಕ್ಕೂ ಶಾಂತಿಗೂ ಸಂಬಂಧ ಉಂಟು. ನಾನು ಆನಂದ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ಆತ್ಮಕ್ಕೂ ಶಾಂತಿಗೂ ಚೆನ್ನಾಗಿತ್ತು, ಶಾಂತವಾಗಿತ್ತು, ಪ್ರಶಾಂತವಾಗಿತ್ತು ಅಂತೀವಿ. ಅಂದರೆ ನಾವು ಇಲ್ಲಿ ಹೊರಗಡೆ ಫಿಸಿಕಲ್ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಶಾಂತವಾಗಿರೋದು, ಪ್ರಶಾಂತವಾಗಿರೋದು, ನಿಶ್ಶಬ್ದವಾಗಿರೋದನ್ನು ಅದಕ್ಕೆ ಕಂಪೇರ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಎಲ್ಲರೂ ನಿದ್ರೆ ಮಾಡ್ತೀವಿ. ನಿದ್ರೆ ಒಳಗೆ ನಮಗೆ ಡೀಪ್ ಸ್ಲೀಪ್ನಲ್ಲಿ ಹೇಗಿತ್ತು ಅನ್ನೋದನ್ನು ಮೌನವಾಗಿತ್ತಪ್ಪ, ಯಾವ ಶಬ್ದ ಇರಲಿಲ್ಲ, ಯಾವ ಡಿಸ್ಟರ್ಬೆನ್ಸ್ ಇರಲಿಲ್ಲ, ತುಂಬ ಶಾಂತವಾಗಿತ್ತಪ್ಪ ಅಂತ ಹೇಳೋದಕ್ಕೆ ಕಂಪೇರ್ ಮಾಡ್ತೀವಿ. ಆದರೆ ಅದು ವಾಸ್ತವವಾಗಿ ಅದು ಆ ಥರ ಇರೋಲ್ಲ. ಇಲ್ಲಿ ಮೌನವಾಗಿ ಕೂತಿದ್ದಾಗಲೂ, ಯಾವುದೇ ಶಬ್ದಗಳಿಲ್ಲದೆ ಇದ್ದಾಗಲೂ, ಮನಸ್ಸು, ಬುದ್ಧಿಗಳು, ಇಂದ್ರಿಯಗಳು ತನ್ನ ಕೆಲಸ ತಾನು ಮಾಡ್ತಾ ಇರಬೇಕಾದಾಗಲೂ ಅವರಿಗೆ ಆ ಶಾಂತಿ ಅನ್ನೋದು ಸಿಕ್ಕಿರೋಲ್ಲ. ಆ ಶಾಂತಿನೇ ಬೇರೆ. ಹೊರಗಡೆ ನಾವು ಇಲ್ಲಿ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ವಾತಾವರಣ ಶಾಂತವಾಗಿದೆ, ಶಾಂತಿಯಿಂದಿದೆ ಅಂತ ಹೇಳಿದ್ರೆ ಈ ಶಾಂತಿನೇ ಬೇರೆ. ಆತ್ಮನ ಸಂಬಂಧದಲ್ಲಿ ಉಂಟಾಗುವ ಶಾಂತಿ ಅಂತ ಯಾವುದಿದೆಯೋ ಆ ಶಾಂತಿ ನಿಜವಾದ ಶಾಂತಿ. ಅಂಥ ಶಾಂತಿ ಆತ್ಮಶುದ್ಧಿಯಾದವನಿಗೆ ಸಿಕ್ಕುತ್ತೆ. ಆತ್ಮಶುದ್ಧಿಯಾಗೋದು ಅಂದರೆ ಅವನು ಆಸಕ್ತನಾಗಿಲ್ಲದೆ ಕರ್ಮಫಲದಲ್ಲಿ ಆತ್ಮನಲ್ಲಿ ಆಸಕ್ತಿಯನ್ನಿಟ್ಕೊಂಡು ಆತ್ಮನಿಗೋಸ್ಕರವಾಗಿ ಕರ್ಮಗಳನ್ನು ಶ್ರದ್ಧೆಯಿಂದ, ಆಸಕ್ತಿಯಿಂದ, ನಿಷ್ಠೆಯಿಂದ ಮಾಡ್ತಿರ್ತಾನಪ್ಪ. ಅಂಥವನನ್ನು ಕರ್ಮಫಲಗಳು ಬಂಧಿಸುವುದಿಲ್ಲ, ಅವನಿಗೆ ಶಾಂತಿ ಅನ್ನೋದು ಸಿಕ್ಕುತ್ತೆ ಅಂತ ಈ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯೋಗಿಯು ಕರ್ಮಫಲಗಳನ್ನು ಬಿಟ್ಟು ನಿಷ್ಠಾರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ. ಆಯುಕ್ತನಾದವನು
ಅಂಥದ್ರಲ್ಲಿ ಯುಕ್ತನಾಗಿರೋನು, ಅಂಥ ಕರ್ಮಗಳನ್ನೇ ಮಾಡ್ತಿರೋಂಥ ಯೋಗಿ, ಸನ್ಯಾಸಿ, ಯೋಗಾರೂಢರುಗಳು ಶಾಂತಿಯನ್ನು ಪಡೆಯುತ್ತಾರಪ್ಪ. ಅವರು ಕಾಮಪ್ರೇರಣೆಯಿಂದ ಒಂದು ವೇಳೆ ಫಲಗಳನ್ನು ಕರ್ಮಗಳನ್ನು ಮಾಡಿದ್ರೆ ಫಲಗಳಿಗೆ ಬಂಧಿತರಾಗ್ತಾರೆ. ಯಾರೇ ಆಗಿರಲಿ, ಕಾಮಪ್ರೇರಣೆಯಿಂದ ನೀವು ಮಾಡ್ತು ಆ ಬಂಧನಕ್ಕೆ ಸಿಕ್ಕಾಕೊಂಡ್ರಿ ಅಂತ ಅರ್ಥ. ನಾವು ಕಾಮ ಪ್ರೇರಣೆಯಿಂದ ಮಾಡಲಿಲ್ಲ, ಫಲದಲ್ಲಿ ಆಸಕ್ತಿ ಇರಲಿಲ್ಲ, ಯತಿಗಳ ಥರ ಆತ್ಮಶುದ್ಧಿ ಆಗುತ್ತೆ. ಇಲ್ಲ ಪರಮಾತ್ಮನಿಗೆ ಅರ್ಪಿಸಿದ್ರೆ ಪರಮಾತ್ಮ ಎಲ್ಲವನ್ನು ನೋಡ್ಕೊಳ್ತಾನೆ. ಅವರು ಇಬ್ಬರಿಗೂ ಯತಿಗಳಿಗೆ ಆಗಲಿ ಪರಮಾತ್ಮನಿಗೆ ಆಗಲಿ ಆತ್ಮನಿಗೆ ಆಗಲಿ ಅರ್ಪಿಸಿದಾಗ ಬಂಧನಕ್ಕೆ ಒಳಪಡೋದಿಲ್ಲ ಅಂತ ಹೇಳಿ ಇವತ್ತು ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಮುಂದುವರಿಸೋಣ. ಆಮೇಲೆ ಪ್ರಶ್ನೆಗಳಿದ್ದರೆ ಅವತ್ತಿನ ಟಾಪಿಕ್ ಬಗ್ಗೆನೇ ಇದ್ದರೆ ಕೇಳಿ, ಅಥವಾ ನಿನ್ನೆ ಹೇಳಿರೋದ್ರ ಬಗ್ಗೆ ಏನಾರು ನಿಮ್ಗೆ ಅನುಮಾನಗಳಿದ್ದರೆ, ಟೆಕ್ನಿಕಲ್ ಕನೆಕ್ಷನ್ ಸಿಕ್ಕದೆ ಹೋಗಿದ್ದು, ಬಿಟ್ಬಿಟ್ಟು ಹೋಗಿದ್ದು, ತೊಂದರೆ ಆಗಿದ್ದು, ಆ ಥರ ಏನಾರು ಇದ್ದರೆ ಕೇಳಿ, ಅದನ್ನು ಹೇಳ್ತೀನಿ. ಮತ್ತು ಇದು ಜನರಲ್ಲಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ಏನಾಗ್ಬಿಡುತ್ತೆ, ಅದು ಜನರಲ್ಲಾಗಿ ಉತ್ತರ ಕೊಡಬೇಕಾಗತ್ತೆ. ಎಲ್ಲೆಲ್ಲ ಕಡೆಯಿಂದ ನಾನು ಅದನ್ನು ಕ್ರೋಢೀಕರಿಸಿ ಹೇಳಬೇಕಾಗತ್ತೆ. ಅದು ಸರಿಯಾಗಿ ಸಿಕ್ಕೋದಿಲ್ಲ, ಉತ್ತರನೂ ಸರಿಯಾಗಿ ಸಿಕ್ಕೋದಿಲ್ಲ, ಮನಸ್ಸಿಗೆ ಸಮಾಧಾನವೂ ಆಗೋದಿಲ್ಲ. ಅದರಿಂದ ಇವತ್ತಿನ ಏನು ಟಾಪಿಕ್ ಹೇಳಿದ್ದೀನಿ ಅದರ ಬಗ್ಗೆ ಪ್ರಶ್ನೆ ಇದ್ದರೆ, ಕನ್ಫ್ಯೂಷನ್ ಇದ್ದರೆ, ಅರ್ಥ ಆಗದೆ ಇದ್ದರೆ ಕೇಳಿ, ಹೇಳ್ತೀನಿ. ಹೇಳಿ. ಭಾಗ್ಯ ಅವರ ಪ್ರಶ್ನೆ ಇದೆಯೇನು? ಹೇಳಿ. ಪ್ರಶ್ನೆ ಇಲ್ಲ ಅಂಕಲ್. ಇಲ್ವಪ್ಪ? ಎಲ್ಲ ಗೊತ್ತಾಯ್ತಾ? ಈಗ ಕನ್ಫ್ಯೂಷನ್ ಏನಿಲ್ವಾ? ಇಲ್ಲ ಅಂಕಲ್. ಓಕೆ, ನೋಡೋಣ, ನಾಳೆ ನೋಡೋಣ ಹಾಗಾದರೆ.